ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ TET 2023. ಸ್ನೇಹಿತರೆ, 2023ರಲ್ಲಿ ನಡೀತಾ ಇರುವಂತಹ TET ಎಕ್ಸಾಮಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ಬರುತ್ತೆ. ಆ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಸೋಷಿಯಲ್ ಸೈನ್ಸ್ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀನಿ. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ನೋಡ್ಬೋದು. ಅದರಲ್ಲಿ ಪೇಪರ್ ಫಸ್ಟಲ್ಲಿ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಪೇಪರ್ ಸೆಕೆಂಡು 60 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಜಿಯೋಗ್ರಫಿ ಆಗಿರುತ್ತೆ. ಆ ಜಿಯೋಗ್ರಫಿಯನ್ನು ನಾವು ಸ್ಟಡಿ ಮಾಡ್ತಾ ಹೋದಾಗ ಅದನ್ನು ಫಸ್ಟ್ ನಾವು ಪಾರ್ಟ್ ಮಾಡಿಕೊಂಡು ಸ್ಟಡಿ ಮಾಡ್ತೀವಿ. ಹೇಗೆ ಸ್ಟಡಿ ಮಾಡಬೇಕು ಜಿಯೋಗ್ರಫಿಯನ್ನು ನೋಡಿ. ಜಿಯೋಗ್ರಫಿಯನ್ನು ಪಾರ್ಟ್ ಮಾಡಿಕೊಂಡಾಗ ಕರ್ನಾಟಕ ಜಿಯೋಗ್ರಫಿ ಅಂತ ಒಂದು ಪಾರ್ಟ್ ಇರುತ್ತೆ. ಅದರ ಜೊತೆಗೆ ಇಂಡಿಯನ್ ಜಿಯೋಗ್ರಫಿ ಅಂತ ಸೆಕೆಂಡ್ ಪಾರ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ವರ್ಲ್ಡ್ ಜಿಯೋಗ್ರಫಿ ಅಂತ ಮಾಡ್ಕೊತೀವಿ, ಮತ್ತು ಹಾಗೆ ಫಿಸಿಕಲ್ ಜಿಯೋಗ್ರಫಿ ಅಂತ. ಜಿಯೋಗ್ರಫಿಯನ್ನು ಸ್ಟಡಿ ಮಾಡಬೇಕಾದ್ರೆ ಯಾಕಂದರೆ 4 ಏರಿಯಾದ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳೋದ್ರಿಂದ ಕರ್ನಾಟಕ, ವರ್ಲ್ಡ್, ಫಿಸಿಕಲ್ ಮತ್ತು ಇಂಡಿಯನ್ ಜಿಯೋಗ್ರಫಿ ಅಂತ ಡಿವೈಡ್ ಮಾಡಿಕೊಂಡು ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ಸೊ ನೋಡಿ, ಈ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನಿವತ್ತು ಕೆಲವೊಂದು ಪ್ರಶ್ನೆಗಳನ್ನು, ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಮೊದಲ ಪ್ರಶ್ನೆ ಯಾವುದು ನೋಡಿ. ಸೂಪರ್ ಮೂನ್ ಈ ಕೆಳಗಿನ ಯಾವ ದಿನ ಸಂಭವಿಸುತ್ತದೆ ಅಂತ ಪ್ರಶ್ನೆ ಇದೆ. ಅದಕ್ಕೆ 4 ಆಪ್ಷನ್ ಏನೇನಿದೆ ಅಂತ ನೋಡಿ. ಒಂದು ಪೆರಿಜಿ ದಿನ ಅಂತ ಇದೆ, ಹಾಗೆ ಅಪೋಜಿ, ಪೆರಿಹಿಲಿಯನ್, ಅಫಿಲಿಯನ್ ಡೇ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ಫಸ್ಟ್ ನೋಡಿಬಿಡೋಣ. ಸರಿ ಉತ್ತರ ಯಾವುದಪ್ಪ ಅಂದರೆ ಪೆರಿಜಿ ಡೇ ಆಗಿರುತ್ತೆ. ಸೂಪರ್ ಮೂನ್ ಆಗುವಂಥದ್ದು ಪೆರಿಜಿ ದಿನ ಸಂಭವಿಸುತ್ತೆ. ಹಾಗಾದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಸೂಪರ್ ಮೂನ್ ಅಂದರೆ ಏನು. ಸೂಪರ್ ಮೂನ್ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ನೋಡಿ, ಭೂಮಿಗೆ ಚಂದ್ರ ಸುತ್ತರಿತಾನೆ. ಕ್ಲಿಯರ್? ಭೂಮಿಗೆ ಚಂದ್ರ ಸುತ್ತರಿತಾನೆ. ಆ ಚಂದ್ರ ಭೂಮಿಗೆ ಸುತ್ತರಿಯುವಂಥ ಅವಧಿಯಲ್ಲಿ ಚಂದ್ರ ಭೂಮಿಯ ಸಮೀಪಕ್ಕೆ ಬರ್ತಾನೆ. ಆ ಭೂಮಿಯ ಸಮೀಪಕ್ಕೆ ಬರುವಂತಹ ದಿನವನ್ನೇ ಏನಂತ ಕರಿತೀವಿ ನಾವು? ಪೆರಿಜಿ ದಿನ ಅಂತ ಕರಿತೀವಿ. ಅದೇ ಚಂದ್ರ ಭೂಮಿಯಿಂದ ಬಹಳಷ್ಟು ದೂರದಲ್ಲಿದ್ದಾನೆ, ಫಾರಲ್ಲಿದ್ದಾರೆ ಅಂದರೆ ಆ ದಿನವನ್ನು ಏನಂತ ಕರಿತೀವಿ ನಾವು? ಅಪೋಜಿ ಡೇ ಅಂತಲೇ ಕರಿತೀವಿ. ಹಾಗಾದರೆ ಈ ಪೆರಿಜಿ ಮತ್ತು ಅಪೋಜಿ ಯಾರಿಗೆ ಸಂಬಂಧಿಸಿರುವಂಥದ್ದು ಅಂತ ನೋಡಿದಾಗ ಭೂಮಿ ಮತ್ತು ಚಂದ್ರನ ನಡುವಿನ ಸಂಬಂಧಪಟ್ಟಿರುವಂಥ ಒಂದು ವಿಷಯವಾಗಿರುತ್ತೆ. ಅದನ್ನು ನಾವು ಮ್ಯಾಪಲ್ಲಿ ನೋಡೋದಾದರೆ ನೋಡಿ, ಅದನ್ನು ಮ್ಯಾಪಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ. ಪೆರಿಜಿ ಅಂದರೆ ಏನು, ಅಪೋಜಿ ಅಂದರೆ ಏನು. ಚಂದ್ರ ಭೂಮಿಯನ್ನು ಸುತ್ತರಿತಾ ಇದ್ದಾನೆ, ಕಂಪ್ಲೀಟಾಗಿ ಭೂಮಿಯನ್ನು ಸುತ್ತರಿತಾ ಇದ್ದಾನೆ. ಆ ಭೂಮಿಯನ್ನು ಸುತ್ತರಿಬೇಕಾದ್ರೆ ಚಂದ್ರ ಭೂಮಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ ನೋಡಿ, ಸಮೀಪಕ್ಕೆ ಬರ್ತಾನೆ. ಆ ಸಮೀಪಕ್ಕೆ ಬರುವಂತಹ ದಿನವನ್ನು ಏನಂತ ಕರಿತೀವಿ ನಾವು? ಪೆರಿಜಿ ಡೇ ಅಂತ ಕರೆಯುವಂಥದ್ದು, ಪೆರಿಜಿ ಡೇ. ಅದೇ ಚಂದ್ರ ಭೂಮಿಯನ್ನು ಸುತ್ತರಿಬೇಕಾದ್ರೆ ಏನಾಗತ್ತಪ್ಪ ಅಂದರೆ ಭೂಮಿಯಿಂದ ಬಹಳಷ್ಟು ಫಾರಲ್ಲಿ ಅಂದರೆ ದೂರದಲ್ಲಿ ಕಾಣಿಸ್ತಾನೆ. ಆ ದಿನವನ್ನು ಅಪೋಜಿ ಡೇ ಅಂತ ಕರಿತೀವಿ ನೋಡಿ, ಅಪೋಜಿ ಡೇ ಅಂತ ಕರೆಯುವಂಥದ್ದು. ಈಗ ನಮಗೆ ಕ್ಲಿಯರ್ ಆಯಿತು ಪೆರಿಜಿ ಅಂದರೆ ಏನು, ಅಪೋಜಿ ಅಂದರೆ ಏನು ಅಂತ. ಹಾಗಾದರೆ ಸೂಪರ್ ಮೂನ್ ಅಂದರೆ ಏನು? ಸೂಪರ್ ಮೂನ್ ಅಂದರೆ ನೋಡಿ, ಚಂದ್ರ ಭೂಮಿಯ ಸಮೀಪಕ್ಕೆ ಬಂದಾಗ ಇದರ ಗಾತ್ರದಲ್ಲಿ ಏನಾಗುತ್ತಾನೆ? ಲಾರ್ಜ್ ಸೈಜಲ್ಲಿ ನಾವು ವ್ಯೂ ಮಾಡ್ಬೋದು, ಅಂದರೆ ಗಾತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತಾನೆ. ಆ ಗಾತ್ರದಲ್ಲಿ ದೊಡ್ಡದಾಗಿ ಕಾಣಿಸುವ ಚಂದ್ರನನ್ನೇ ನಾವು ಏನಂತ ಕರೆಯೋದಪ್ಪ ಅಂದರೆ ಸೂಪರ್ ಮೂನ್ ಅಂತ ಕರಿತೀವಿ. ಸೂಪರ್ ಮೂನ್ ಅಂತ ಕರಿತೀವಿ. ಯಾಕಂದರೆ ಲಾರ್ಜ್ ಸೈಜಲ್ಲಿ ಇರುತ್ತೆ, ಅದರ ಬೆಳಕು ಸಹ ಹೆಚ್ಚಾಗಿ ನಮಗೆ ಪ್ರತಿಬಿಂಬಿಸೋದನ್ನು ನಾವು ನೋಡ್ಬೋದು. ಅದೇ ಚಂದ್ರ ದೂರದಲ್ಲಿ ತಂದರೆ ಗಾತ್ರದಲ್ಲಿ ನೋಡಿ ಚಿಕ್ಕದಾಗಿ ಕಾಣಿಸ್ತಾನೆ, ಅದನ್ನು ಅಪೋಜಿ ಡೇ ಅಂತಲೇ ಕರಿತೀವಿ. ಸ್ನೇಹಿತರೆ, ಇನ್ನೊಂದು ಮಾಹಿತಿಯನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ, ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಭೂಮಿ ಮತ್ತು ಚಂದ್ರನ ನಡುವಿನ ಸರಾಸರಿ ಅಂತರ ಎಷ್ಟು ಅಂತ ಕೇಳ್ತಾನೆ. ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಯಾವುದನ್ನು ಅರ್ತ್ ಅಂತ ನೋಡಿದಾಗ ನೋಡಿ 3,84,000 ಕಿಲೋಮೀಟರ್ ಅಷ್ಟು ಕಂಡುಬರುತ್ತೆ. 3,84,000 ಕಿಲೋಮೀಟರು ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರವಾಗಿರುತ್ತೆ. ಹಾಗಾದರೆ ಅದೇ ಚಂದ್ರ ಭೂಮಿಯ ನಡುವಿನ ಅಂತರವನ್ನು ನಾವು ನೋಡ್ತಾ ಹೋದಾಗ ಮತ್ತೆ ಯಾವ ರೀತಿಯಲ್ಲಿ ಕ್ವಶನನ್ನು ಕೇಳ್ಬೋದು. ಹತ್ರ ಬಂತಂದರೆ ನೋಡಿ, ಹತ್ರ ಅಂದರೆ ಪೆರಿಜಿ ದಿನ ಎಷ್ಟು ಹತ್ರ ಬಂದಿರ್ತಾನಪ್ಪ ಅಂದರೆ ನೋಡಿ 3,62,570 ಕಿಲೋಮೀಟರ್ ಅಷ್ಟು ಹತ್ರ ಬಂದಿರ್ತಾನೆ. ಇದು ಪೆರಿಜಿ ಡೇ.
ದೂರ ಅಂದರೆ ಎಷ್ಟಿರ್ತಾನಪ್ಪ ಅಂದರೆ 4,05,410 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಕಂಡುಬರ್ತಾನೆ. ಈ ದಿನವನ್ನು ನಾವು ಅಪೋಜಿ ಡೇ ಅಂತಾನೆ ಕರಿತೀವಿ. ಕ್ಲಿಯರ್? ಪೆರಿಜಿ ಮತ್ತು ಅಪೋಜಿ ಅಂದರೆ ನಿಮಗೆ ಕ್ಲಿಯರ್ ಆಯಿತು. ಸೂಪರ್ ಮೂನ್ ಅಂದ್ರೂ ಕೂಡ ನಮಗೆ ಕ್ಲಿಯರ್ ಇದೆ. ನೆಕ್ಸ್ಟ್ ಹೋಗೋಣ. ಪೆರಿಹಿಲಿಯನ್ ಮತ್ತು ಅಫಿಲಿಯನ್ ಅಂದರೆ ಏನು ಅಂತ ಕೇಳ್ತಾನೆ. ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪೆರಿಹಿಲಿಯನ್ ಮತ್ತು ಅಫಿಲಿಯನ್ ಅಂದರೆ ಏನು ನೋಡಿ. ಸೂರ್ಯ ಇಲ್ಲಿರ್ತಾನೆ. ಸೂರ್ಯನನ್ನು ಯಾವುದು ಸುತ್ತರಿಯತ್ತಪ್ಪ ಅಂದರೆ ಭೂಮಿ ಸುತ್ತರಿಯತ್ತೆ, ಅರ್ಥ. ಸೊ ಭೂಮಿ ಸೂರ್ಯನನ್ನು ಸುತ್ತರಿಯುವಂಥ ಟೈಮಲ್ಲಿ ಭೂಮಿ ಏನಾಗುತ್ತಪ್ಪ ಅಂದರೆ ಸೂರ್ಯನಿಗೆ ಕೆಲವೊಂದು ದಿನ ಸಮೀಪಕ್ಕೆ ಬರುತ್ತೆ. ಆ ಸಮೀಪಕ್ಕೆ ಬರುವಂತಹ ದಿನವನ್ನೇ ಏನಂತ ಕರಿತೀವಿ ನಾವು? ಪೆರಿಹಿಲಿಯನ್ ಡೇ ಅಂತ ಕರಿತೀವಿ. ಪೆರಿಹಿಲಿಯನ್ ಡೇ. ಅದೇ ಭೂಮಿ ಸೂರ್ಯನಿಂದ ಬಹಳಷ್ಟು ದೂರ ಇತ್ತಂದರೆ ಆ ದಿನವನ್ನು ಏನಂತ ಕರಿತೀವಿ ನಾವು? ಅಫಿಲಿಯನ್ ಡೇ ಅಂತ ಕರಿತೀವಿ. ಅಫಿಲಿಯನ್ ಡೇ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ಪೆರಿಹಿಲಿಯನ್ ಮತ್ತು ಅಫಿಲಿಯನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಸೂರ್ಯ ಮತ್ತು ಭೂಮಿಯ ಒಂದು ನಡುವೆ ಆಗುವಂತಹ ಅಂತರದ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಸೇಮ್ ಕಾನ್ಸೆಪ್ಟ್ ಇದೆ ನೋಡಿ. ಪೆರಿಜಿ, ಪೆರಿಹಿಲಿಯನ್, ಅಪೋಜಿ, ಅಫಿಲಿಯನ್ ಅಂತ ಕರಿತೀವಿ. ಆದರೆ ಪೊಸಿಷನ್ನಲ್ಲಿರುವಂಥವ್ರು ಯಾರು? ಸೂರ್ಯ ಮತ್ತು ಭೂಮಿ ಇದ್ರೆ ಇಲ್ಲಿ ಭೂಮಿ ಮತ್ತು ಯಾರಿರ್ತಾರೆ? ಚಂದ್ರ ಇರ್ತಾರೆ. ಸೊ ಇದು ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನು ನಾವಾಗಿ ಯಾವುದನ್ನು ತಗೊಳ್ತೀವಿ? ಪೆರಿಜಿ ಅಂತ ತಗೊಳ್ತೀವಿ. ಕ್ಲಿಯರ್ ಸ್ನೇಹಿತರೆ? ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದೆ, ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂಥೇಳಿ ನೋಡ್ತಾ ಹೋಗೋದಾದರೆ, ಸ್ನೇಹಿತರೆ ಎರಡನೇ ಪ್ರಶ್ನೆಯನ್ನು ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚಿತವಾಗಿ ನೋಡಿ ಸ್ನೇಹಿತರೆ, ಈ ಹೋಲ್ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಜಿಯೋಗ್ರಫಿಗೆ ಒಂದು ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ. ಇಲ್ಲಿ 200 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಕರ್ನಾಟಕ, ಇಂಡಿಯಾ, ಫಿಸಿಕಲ್ ಮತ್ತು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಒಂದು 200+ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಆ ಪ್ರಶ್ನೆಗಳನ್ನು ನಿಮಗೆ ಯೂಟ್ಯೂಬಲ್ಲಿ ಸಿಗಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಅದರಲ್ಲಿ ನೀವು ಈ ಕಂಪ್ಲೀಟ್ TET ಎಕ್ಸಾಮಿಗೆ ಸಂಬಂಧಿಸಿದಂತೆ, ಕ್ಲಿಯರ್, TET ಎಕ್ಸಾಮಿಗೆ ಸಂಬಂಧಿಸಿದಂತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡಕ್ಕೂ ಕೂಡ ಯೂಸ್ ಆಗೋ ರೀತಿಯಲ್ಲಿ 200+ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಅದಕ್ಕೆ ಕೇವಲ 145 ರೂಪಾಯಿನ ಪೇಮೆಂಟ್ ಮಾಡಿದರೆ ಸೊ ನೀವು ಅಷ್ಟು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿರುವಂತಹ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಇಲ್ಲಿ 10ಕ್ಕಿಂತ ಹೆಚ್ಚು ವಿಡಿಯೋಗಳಿದ್ದಾವೆ, 200ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಕೇವಲ 145 ರೂಪಾಯಿನ ಪೇಮೆಂಟ್ ಮಾಡಿದರೆ ಅಷ್ಟು ವಿಡಿಯೋಸು, ಅದರ ಜೊತೆಗೆ ನಿಮಗೆ PDF ನೋಟ್ಸು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗಾದರೆ ಅದನ್ನು ಹೇಗೆ ನೀವು ಡೌನ್ಲೋಡ್ ಮಾಡ್ಕೊಡ್ಬೇಕಂತ ಈಗ ಹೇಳ್ಕೊಡ್ತೀನಿ ನೋಡಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗಬೇಕು. ನೋಡಿ ಸ್ನೇಹಿತರೆ, ಗೂಗಲ್ ಪ್ಲೇಸ್ಟೋರಿಗೆ ಬನ್ನಿ. ಗೂಗಲ್ ಪ್ಲೇಸ್ಟೋರಿಗೆ ಬಂದ ನಂತರ ನೀವು ಅಲ್ಲಿ ನೋಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತಿರುತ್ತೆ, ಅಲ್ಲಿ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ಕೊಟ್ಟ ನಂತರದಲ್ಲಿ ಅದು ಓಪನ್ ಆಗುತ್ತೆ. ಸೊ ನೋಡಿ ಇಲ್ಲಿ ಓಪನ್ ಅಂತ ಕೊಡಿ. ನೆಕ್ಸ್ಟ್ ಮಾಡಬೇಕಾಗಿರೋದು ಓಪನ್ ಅಂತ ಕೊಡಿ. ಓಪನ್ ಅಂತ ಕೊಟ್ಟ ನಂತರದಲ್ಲಿ ನೆಕ್ಸ್ಟ್ ಈ ರೀತಿಯಾದಂತಹ ಒಂದು ಲೀಸ್ಟ್ ಬರುತ್ತೆ. ಆ ಲೀಸ್ಟಲ್ಲಿ ಮತ್ತೆ ಓಪನ್ ಅಂತ ಕೊಡಬೇಕು. ಕ್ಲಿಯರ್? ಓಪನ್ ಅಂತ ಕೊಡಿ. ಓಪನ್ ಕೊಟ್ಟ ನಂತರದಲ್ಲಿ ನೋಡಿ ಇಲ್ಲಿ ಯೂಸ್ ಅನದರ್ ಮೆಥಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯೂಸ್ ಅನದರ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ತಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಅದು ಮಾಡಿದ ಕೂಡಲೇ OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿದ ನಂತರ ವೆರಿಫೈ OTP ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ವೆರಿಫೈ ಆದ ನಂತರದಲ್ಲಿ ನೀವು ನೋಡಿ ಇಲ್ಲಿ ಬರಬೇಕು. ನೆಕ್ಸ್ಟ್ ಮೆನುವಲ್ಲಿ ಏನು ತೋರಿಸುತ್ತಪ್ಪ ಅಂದರೆ ನಿಮಗೆ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು. ಅಂದರೆ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ಹೆಸರನ್ನು ಟೈಪ್ ಮಾಡಿದ ಕೂಡಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಆ ಹೋಮ್ ಪೇಜ್ ಡಿಸ್ಪ್ಲೇ ಆದ ನಂತರದಲ್ಲಿ ನಮ್ಮ ಅಕಾಡೆಮಿ ಆ್ಯಪಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಯಾವ್ಯಾವ ವೀಡಿಯೋಸ್ಗಳಿದಾವೋ ಅಥವಾ ಯಾವ್ಯಾವ ಕೋರ್ಸ್ಗಳಿದಾವೋ ಅಷ್ಟು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಸ್ಟೋರಿಗೆ ಹೋಗಿ
ಆ ಸ್ಟೋರಿ ಹೋದ್ಕೊಳ್ಳೇನೆ ಫಸ್ಟೇ ನಿಮಗೆ ಜಿಯೋಗ್ರಫಿ ಪ್ಯಾಕೇಜ್ ಸಿಗತ್ತೆ ಅಥವಾ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರುವಂಥ ವಿಡಿಯೋ ಸಿಗತ್ತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಮೌಂಟ್ ಕೇಳುತ್ತೆ. 145 ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗತ್ತೆ. ಫೋನ್ಪೇ ಎಲ್ಲರೂ ಮಾಡಿ, ಗೂಗಲ್ ಪೇ ಎಲ್ಲರೂ ಮಾಡಿ, ನೆಟ್ ಬ್ಯಾಂಕಿಂಗಲ್ಲಿ ಮಾಡಿ. ಸೊ ಯಾವುದೋ ಒಂದು ಕ್ರಿಯೆಯಿಂದ ಮಾಡ್ಬೋದು ನೀವು. ಅದು ಮಾಡಿದ ನಂತರ ನಿಮಗೆ ಇರುವಂತಹ ಒಂದು 10 ವಿಡಿಯೋಸ್ಗಳು ಕೂಡ ನಿಮಗೆ ಸಿಗ್ತವೆ. ಸೊ ಈಗ ಆಲ್ರೆಡಿ 100 ಕ್ವಶನ್ಸ್ ಅನಾಲಿಸಿಸ್ ಮಾಡಿರುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಡೈಲಿ ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. 200+ ವಿಡಿಯೋಸನ್ನು ನಾನು ಕೊಡ್ತೀನಿ. ಅದು ಈ ಒಂದು TET ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಇರುತ್ತೆ. ಸ್ನೇಹಿತರೆ, 145 ರೂಪಾಯಿ ಅನ್ನುವಂಥದ್ದು ನಮ್ಮ ಲೈಫಲ್ಲಿ ಯಾವುದೂ ಅಲ್ಲ. ಎಲ್ಲೋ ಒಂದು ಕಡೆ ಟೀಗೆ ಹೋದಾಗಲೋ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೊರಗಡೆ ಒಂದು ಊಟಕ್ಕೆ ಹೋದರೆ 1000 ರೂಪಾಯಿಯನ್ನು ಹಾಕ್ತೀವಿ. ಆದರೆ ಈ 145 ರೂಪೀಸಲ್ಲಿ ನೀವು ತೊಗೊಂಡ್ರೆ ಹೋಲ್ ಜಿಯೋಗ್ರಫಿ ಪ್ಯಾಕೇಜ್ ಸಿಗತ್ತೆ. ನೀವು ಬರೆಯುವಂತಹ TET ಎಕ್ಸಾಮಲ್ಲಿ ಒಂದೇ ಒಂದು ಮಾರ್ಕ್ಸ್ ಜಾಸ್ತಿ ಬಂದರೂ ಕೂಡ ತಮ್ಮ ಲೈಫನ್ನೇ ಏನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಎಷ್ಟೋ ಸಲ ನೋಡಿ ಈ 1 ಪಾಯಿಂಟಲ್ಲಿ ಹೋಯಿತು, ಸಮಥಿಂಗಲ್ಲಿ ಹೋಯಿತು ಅಂತ ಬಹಳಷ್ಟು ಹುಡುಗರು ಹೇಳ್ತಾ ಇರ್ತಾರೆ. ಆ ಪಾಯಿಂಟ್ ಸಮಥಿಂಗ್ ಮಿಸ್ ಆಗಬಾರ್ದು, ನಮಗೆ ಎಲ್ಲೋ ಒಂದು ಕಡೆ ಆಧಾರವಾಗಬೇಕಂದ್ರೆ ಈ ಒಂದು ವಿಡಿಯೋ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಯಾಕಂದರೆ ಹೋಲ್ TET ಬೇಸ್ ಆಗಿರುವಂತಹ ಕ್ವಶನ್ಸ್ಗಳನ್ನೇ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಸೊ ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ತೀರಾ ಅಂತ ಹೇಳ್ತಾ ಈಗ 2ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಕ್ವಶನ್ ಸೆಕೆಂಡ್ ಏನಿದೆ ಅಂತ ನೋಡಿ. ಬೆಂಗಳೂರು ನಗರದ ರೇಖಾಂಶವು 77 ಡಿಗ್ರಿ, ಎಷ್ಟಿದೆ? 77 ಡಿಗ್ರಿ, 77 ಡಿಗ್ರಿ ಪೂರ್ವ ರೇಖಾಂಶವಾಗಿದೆ. ಅಂದರೆ 77 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡಲ್ಲಿ ಬೆಂಗಳೂರು ನಗರ ಇದೆ ಅಂತ ಅರ್ಥ. ಆದರೆ ಭಾರತದ ನಿಗದಿತ ಕಾಲಮಾನ ಯಾವುದು? IST ಅಂತ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಅಥವಾ ಆದರ್ಶ ವೇಳೆ, ಪ್ರಮಾಣ ವೇಳೆ. ಭಾರತದ ನಿಗದಿತ ಕಾಲಮಾನದ ನಿಜ ಕಾಲಮಾನ ಎಷ್ಟಾಗಿರುತ್ತೆ ಅಂತ. ಕಂಪೇರ್ ಟು ಇಂಡಿಯನ್ IST ಬೆಂಗಳೂರು ಟೈಮ್ ಅಥವಾ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಪ್ರಶ್ನೆ ಕೇಳಿದರು. ಇನ್ನೊಂದ್ಸಲ ಪ್ರಶ್ನೆ ನೋಡ್ಕೊಬಿಡಿ. ಬೆಂಗಳೂರು ನಗರ ರೇಖಾಂಶವು 77 ಡಿಗ್ರಿ ಪೂರ್ವ ರೇಖಾಂಶವಾಗಿದೆ. ಆದರೆ ಭಾರತದ ನಿಗದಿತ ಕಾಲಮಾನಕ್ಕೆ ಅದರ ನಿಜ ಕಾಲಮಾನ ಎಷ್ಟು? ಬೆಂಗಳೂರು ಟೈಮ್ ಎಷ್ಟು? ಆಪ್ಷನ್ ಏನೇನಿದೆ ನೋಡಿ. 20 ನಿಮಿಷಗಳು ಹಿಂದಿದೆ. ISTಗಿಂತ 20 ನಿಮಿಷ ಏನಾಗಿದೆ? ಹಿಂದಿದೆ ಅಂತ. 20 ನಿಮಿಷಗಳಷ್ಟು ಮುಂದಿದೆ, ಹಾಗೆ 22 ನಿಮಿಷ ಹಿಂದಿದೆ, 22 ನಿಮಿಷ ಮುಂದಿದೆ ಅಂತ ಕೇಳಿದ. ಇಂಥ ಪ್ರಶ್ನೆಗಳು TET ಎಕ್ಸಾಮಲ್ಲಿ ಬರ್ತಾನೆ ಇರ್ತವೆ. ಅದಕ್ಕೆ ಹೇಗೆ ಆನ್ಸರ್ ಮಾಡೋದು? ಭಾಳ ಸಿಂಪಲ್ ಮೆಥಡಲ್ಲಿ ಇದನ್ನು ಆನ್ಸರ್ ಮಾಡೋದು ಹೇಳ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಒಂದು ಮ್ಯಾಪನ್ನು ನೋಡಿಬಿಡೋಣ, ಇಂಡಿಯನ್ ಮ್ಯಾಪನ್ನು. ಈ ಇಂಡಿಯನ್ ಮ್ಯಾಪಲ್ಲಿ ನಾವು 2 ರೇಖೆಗಳನ್ನು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಆ 2 ರೇಖೆಗಳು ಯಾವುದು? ಫಸ್ಟ್ ನೋಡಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನುವಂಥದ್ದು ಎಲ್ಲಿಂದ ಬರ್ತಾ ಇದೆಯಪ್ಪ ಅಂದರೆ ಇದು 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಕರಿತೀವಿ. ಇದು IST ಲೈನ್ ಆಗಿರುತ್ತೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಲೈನ್. ಹಾಗಾದರೆ ಈ IST ಲೈನ್ ಅನ್ನುವಂಥದ್ದು ಎಷ್ಟಾಗಿರುತ್ತಪ್ಪ ಅಂದರೆ 82.5 ಡಿಗ್ರಿ ಆಗುತ್ತೆ. 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತಲೇ ಕರಿತೀವಿ, ಈಸ್ಟ್ ಲ್ಯಾಂಗಿಟ್ಯೂಡ್. ಇದು ಇಂಡಿಯನ್ ಟೈಮನ್ನು, ಸ್ಟ್ಯಾಂಡರ್ಡ್ ಟೈಮನ್ನು ಸೆಟ್ ಮಾಡುವಂತಹ ಒಂದು ಲ್ಯಾಂಗಿಟ್ಯೂಡ್ಸ್ ಆಗಿರುತ್ತೆ. ಅವ್ರು ಕೇಳಿರೋಂಥ ಪ್ರಶ್ನೆ ಏನು? ಬೆಂಗಳೂರಿನ ಬಗ್ಗೆ ಕೇಳಿದಾನೆ. ಹಾಗಾದರೆ ಆ ಬೆಂಗಳೂರು ಎಲ್ಲಿದೆ ಅಂತ ನೋಡೋದಾದರೆ ಬೆಂಗಳೂರನ್ನು ಕ್ಲಿಯರ್ ಮಾಡೋಣ. ಫಸ್ಟು ನೋಡಿ, ಬೆಂಗಳೂರು ಇರುವಂಥದ್ದು ಈ ಭಾಗದಲ್ಲಿ. ಆ ಬೆಂಗಳೂರು ಅನ್ನೋಂಥದ್ದು ಯಾವ ಡಿಗ್ರಿಯಲ್ಲಿದೆಯಪ್ಪ ಅಂದರೆ 77 ಡಿಗ್ರಿ ಮೇಲೆ ಬೆಂಗಳೂರು ಕಂಡುಬರುತ್ತೆ. ಇದು ಬೆಂಗಳೂರು ಲೊಕೇಶನ್. ಸೊ ಇಲ್ಲಿ ನೀವು ಬೇಸಿಕಲಿ ನಾವು ನೋಡಿದಾಗ ಅದಕ್ಕಿಂತ ಪೂರ್ವವಾಗಿ ವರ್ಡನ್ನು ಫಸ್ಟು ಒಂಚೂರು ಕಾನ್ಸಂಟ್ರೇಟ್ ಮಾಡಿ, ಗ್ಲೋಬಲ್ಲಿ ವರ್ಡನ್ನು ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ 0 ಡಿಗ್ರಿ GMT ಲೈನ್ ಇದೆ, ಅಂದರೆ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ. ಈ 0 ಡಿಗ್ರಿಯಿಂದ ಯಾವಾಗಲೂ ಕೂಡ ನಾವು ಈಸ್ಟ್ ಕಡೆ ಮೂವ್ ಆದರೆ ಇದು ಈಸ್ಟ್ ಸೈಡ್, ಈ ಕಡೆ ವೆಸ್ಟ್ ಸೈಡ್ ಇದೆ. ಪೂರ್ವದ ಕಡೆ ಹೋದರೆ ಟೈಮ್ ಯಾವತ್ತೂ ಏನು ಮಾಡ್ತಾ ಹೋಗ್ಬೇಕು? ನಾವು ಪ್ಲಸ್ ಮಾಡಬೇಕು. ವೆಸ್ಟ್ ಕಡೆ ಬಂದರೆ ಟೈಮ್ ಏನಾಗ್ತಾ ಹೋಗುತ್ತೆ? ಮೈನಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೇಳಿರುವಂಥ ಪ್ರಶ್ನೆಯನ್ನು ಬೇಸಾಗಿಟ್ಕೊಂಡಾಗ ಇಂಡಿಯಾ ಇರುವಂಥದ್ದು ಎಲ್ಲಿ? ಭಾರತ ಇರೋದಂತ ಯಾವ ಕಡೆ ಅಂದರೆ ಅದು ಪೂರ್ವ ಭಾಗದಲ್ಲಿ ಇದೆ. ಭಾರತ ಇರೋದು ಯಾವ ಸೈಡಲ್ಲಿ? ಈಸ್ಟರ್ನ್ ಸೈಡಲ್ಲಿ ಇದೆ, ಪೂರ್ವ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಆ ಪೂರ್ವ ಗೋಳಾರ್ಧದಲ್ಲಿ ಕಂಡುಬರೋದ್ರಿಂದ ಲಂಡನ್ನ ಕಾಲಮಾನಕ್ಕೂ ಇಂಗ್ಲೆಂಡ್ನ ಕಾಲಮಾನಕ್ಕೂ ನೆಕ್ಸ್ಟ್ ಭಾರತದ ಕಾಲಮಾನಕ್ಕೂ ಟೈಮ್ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ +5:30 ಅಂತ ಹಾಕ್ತೀವಿ ನಾವು. 5:30 ಗಂಟೆ ಕಂಡುಬರುತ್ತೆ.
ಅಂದರೆ ಲಂಡನ್ನ ಟೈಮ್ಗಿಂತ ಇಂಡಿಯನ್ ಟೈಮ್ ಏನಾಗಿದೆ +5:30 ಇದೆ. ಅಂದರೆ ಲಂಡನ್ನ ಟೈಮ್ಗಿಂತ ಭಾರತದ ಕಾಲಮಾನವು 5:30 ಗಂಟೆ ಮುಂದಿರೋದನ್ನು ನೋಡ್ತೀವಿ. ಹಾಗಾದರೆ ಈ 5:30 ಗಂಟೆ ಮುಂದಿರೋದು ನಾವು ಈಸ್ಟರ್ನ್ ಸೈಡ್ ಇರೋದ್ರಿಂದ ನಮ್ಮ ಟೈಮ್ ಪ್ಲೇಸ್ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಇಂಡಿಯಾದಲ್ಲೇ ಪ್ರಶ್ನೆ ಮಾಡಿರೋದ್ರಿಂದ ಇದಕ್ಕೆ ನಾವು ಯಾವ ರೀತಿ ಆನ್ಸರನ್ನು ಕಂಡುಹಿಡಿಬೇಕಾಗತ್ತೆ. ಇದನ್ನು ವೆರಿ ಸಿಂಪಲ್ ಆಗಿ ನೋಡೋದಾದರೆ ನೋಡಿ, ಒಂದು ರೇಖಾಂಶಕ್ಕೂ ಮತ್ತೊಂದು ರೇಖಾಂಶಕ್ಕೂ ಟೈಮ್ ಡಿಫ್ರೆನ್ಸ್ ಗೊತ್ತಿರಬೇಕು. ಇದು 0 ಡಿಗ್ರಿ ಅಂತ ತಗೊಳ್ಳಿ, ಇದು 1 ಡಿಗ್ರಿ ಅಂತ ತಗೊಳ್ಳೋಣ. ಸನ್ ಪೊಸಿಷನ್ ಇಲ್ಲಿರುತ್ತೆ, ನೆಕ್ಸ್ಟ್ ಸನ್ ಪೊಸಿಷನ್ ಇಲ್ಲಿರುತ್ತೆ. 1 ಲ್ಯಾಂಗಿಟ್ಯೂಡ್ ಟು ಅನದರ್ ಲ್ಯಾಂಗಿಟ್ಯೂಡ್. ಟೈಮ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದರೆ 4 ಮಿನಿಟ್ಸ್ ಆಗಿರುತ್ತೆ. 4 ನಿಮಿಷ ಬೇಕು. ಅಂದರೆ ಸೂರ್ಯನ ಕಿರಣಗಳು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹಾದು ಹೋಗ್ಬೇಕಂದ್ರೆ ಎಷ್ಟು ನಿಮಿಷ ಬೇಕು? 4 ನಿಮಿಷ ಬೇಕು. ಆ 4 ಅನ್ನೋದು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತಿಲ್ಲಿ. ಹೇಗೆ ಅಂತ ನೋಡೋಣ. ಈಗ ನಮ್ಮ ಟೈಮನ್ನು ಆಲ್ ಓವರ್ ಇಂಡಿಯನ್ ಟೈಮನ್ನು ಸೆಟ್ ಮಾಡೋದು ಯಾವುದು? 82.5 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡು. ಅದನ್ನು 82.5 ಅಂತ ತಗೊಳ್ಳೋಣ. 82.5 ತಗೊಳ್ಳೋಣ. ಕ್ಲಿಯರ್? ಆ 82.5 ಇಲ್ಲಿ ಕೊಟ್ಟಿರುವಂತಹ 77 ಮೈನಸ್ ಮಾಡಬೇಕು. ಮೈನಸ್ ಎಷ್ಟು? 77 ಇರುತ್ತೆ. ಆ 77 ಮೈನಸ್ ಮಾಡಿದರೆ ನಮಗೆ ಎಷ್ಟು ಸಿಗತ್ತಪ್ಪ ಅಂದರೆ 5:30 ಗಂಟೆ ಸಿಗತ್ತೆ. ನೋಡಿ, 5.5 ಸಿಕ್ತು. 5:30 ಗಂಟೆ ಸಿಗತ್ತೆ. ಈ 5.5 ಇಟ್ಕೊಂಡು ಟೈಮನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ನೋಡಿ. 5.5 ಅಂದರೆ 5 × 4 ಮಾಡ್ಕೊಳ್ಳೋಣ ಫಸ್ಟು. 5 × 4. ಯಾಕಂದರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹಾದು ಹೋಗ್ಬೇಕಂದ್ರೆ ಎಷ್ಟು ನಿಮಿಷ ಬೇಕು? 4 ಮಿನಿಟ್ಸ್ ಬೇಕು. ಅದಕ್ಕೆ ಆ 4 ತೊಗೊಂಡಿದ್ದೀನಿ. ಈ 5 ಲ್ಯಾಂಗಿಟ್ಯೂಡ್ಸ್ ಅಂತ ತೊಗೊಂಡಿದ್ದೀನಿ. ಡಿಫ್ರೆನ್ಸ್ ಅಂತ ನೋಡಿದಾಗ ಇವೆರಡು ನಡುವೆ ಎಷ್ಟು ಲ್ಯಾಂಗಿಟ್ಯೂಡ್ ಡಿಫ್ರೆನ್ಸ್ ಇದೆ ಅಂದರೆ 5.5 ಲ್ಯಾಂಗಿಟ್ಯೂಡ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಟೈಮಿಗೆ ಕನ್ವರ್ಟ್ ಮಾಡಿದಾಗ 5 × 4 ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 20 ಬರುತ್ತೆ. 20 ಬಂತು. ನೋಡಿ, ಈ ಆಫನ್ನು ತಗೋಬೇಕು. ಫುಲ್ ಅಂದರೆ ಎಷ್ಟು ನಿಮಿಷ? 4 ಮಿನಿಟ್ಸು. ಆಫ್ ಅಂದರೆ ಎಷ್ಟು ನಿಮಿಷ? 2 ಮಿನಿಟ್ಸು. +2 ಅಂತ ಮಾಡ್ತೀನಿ. +2 ಎಷ್ಟಾಯ್ತಪ್ಪ ಅಂದರೆ 22 ಆಯಿತು. ಕ್ಲಿಯರ್? ಇದು 22 ಅನ್ನೋದು ಎಲ್ಲಿದೆ ಅಂತ ನೋಡಿದಾಗ ನೋಡಿ, ಎ ಆಪ್ಷನಲ್ಲಿ 22 ಇಲ್ಲ. ಕ್ಲಿಯರ್ ಮಾಡ್ಕೊಳ್ಳೋಣ. ಯಾವ ಆಪ್ಷನಲ್ಲಿ 22 ಇಲ್ಲ? ಎ ಯಲ್ಲೂ ಕೂಡ ಇಲ್ಲ. ಓಕೆ, ನೋಡಿ, ಎ ಯಲ್ಲಿ 22 ಇಲ್ಲ, ಬಿ ಯಲ್ಲೂ 22 ಇಲ್ಲ. ಹಾಗಾದರೆ 22 ಇರುವಂಥದ್ದು ಸಿ ಮತ್ತು ಡಿ ಯಲ್ಲಿದೆ. ಆ ಸಿ ಮತ್ತು ಡಿ ಯಲ್ಲಿ ಎರಡಿದೆ, ಒಂದು ಹಿಂದಿದೆ ಅಥವಾ ಮುಂದಿದೆ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಸರಿ ಉತ್ತರವನ್ನು ಇಲ್ಲಿ ನೋಡಿ ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಗ್ರೀನ್ವಿಚ್ ರೇಖೆಗಿಂತ ಭಾರತ ಪೂರ್ವದಲ್ಲಿದಿಂದ ಪ್ಲೇಸ್ ಮಾಡ್ತೀವಿ. ಆದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ ಬೆಂಗಳೂರು ಈಸ್ಟಲ್ಲಿದೆಯೋ ವೆಸ್ಟಲ್ಲಿದೆಯೋ ಅಂತ ಕ್ಲಿಯರ್ ಮಾಡ್ಕೋಬೇಕು. ಸೊ ನೋಡಿ, ಬೆಂಗಳೂರು ಇರೋದು ಯಾವ ಸೈಡಲ್ಲಿ? ವೆಸ್ಟರ್ನ್ ಸೈಡಲ್ಲಿ ಕಂಡುಬರುತ್ತೆ. ಅಂದರೆ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ಪಶ್ಚಿಮ ಭಾಗದಲ್ಲಿ ಕಂಡುಬರೋದ್ರಿಂದ ಯಾವತ್ತು ವೆಸ್ಟ್ ಕಡೆ ಹೋದಾಗ ಟೈಮನ್ನು ಏನು ಮಾಡ್ತಾ ಹೋಗ್ಬೇಕಂತ ಹೇಳಿದ್ದೀನಿ ನಾನು? ಮೈನಸನ್ನು ಮಾಡ್ತಾ ಹೋಗಬೇಕು. ಈಗ ಮೈನಸನ್ನು ಮಾಡ್ತಾ ಹೋದಾಗ ಇದ್ರ ಟೈಮಿಗೂ ಎಷ್ಟು ಡಿಫ್ರೆನ್ಸ್ ಅಪ್ಪ ಅಂದರೆ 22 ನಿಮಿಷ ಏನಾಗಿದೆ? ಡಿಫ್ರೆನ್ಸ್ ಇದೆ. ಆ 22 ನಿಮಿಷವನ್ನು ಹಿಂದಿದೆಯೋ ಮುಂದಿದೆಯೋ ಅಂತ ಕೇಳಿದಾಗ ನೋಡಿ, ಮೈನಸ್ ಆಗೋದ್ರಿಂದ ಏನಾಗಿದೆ? ಅದು ಹಿಂದಿರೋದನ್ನು ನೋಡ್ತೀವಿ. ಅಂದರೆ ಭಾರತದ ಕಾಲಮಾನಕ್ಕೂ ಬೆಂಗಳೂರಿನ ಕಾಲಮಾನಕ್ಕೂ ಟೈಮ್ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ 22 ಮಿನಿಟ್ಸ್ ಅಷ್ಟು ಡಿಫ್ರೆನ್ಸ್ ಇದೆ. ಅದು ಹೇಗಂತ ಕ್ಲಿಯರ್ ಇದೆ. ಅದು ಮುಂದಿದೆಯೋ ಹಿಂದಿದೆಯೋ ಅಂತ ಕೇಳಿದಾಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂದ ಅದು ವೆಸ್ಟ್ ಕಡೆ ಇರೋದ್ರಿಂದ ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ಏನಂತ ಕರಿತೀವಿ? ಹಿಂದಿದೆ ಅಂತ ತೊಗೊಳ್ತೀವಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತ ಕೇಳಿದರೆ ನೋಡಿ, 22 ನಿಮಿಷಗಳಷ್ಟು ಹಿಂದಿದೆ. ಸಿ ಸರಿಯಾಗಿರುವಂಥ ಉತ್ತರವಾಗಿರುತ್ತೆ. ಯಾಕಂದರೆ ವೆಸ್ಟ್ ಸೈಡಲ್ಲಿರೋದ್ರಿಂದ ಮೈನಸ್ ಮಾಡಬೇಕು. ಅದೇ ನೋಡಿ, ಇದು ಸೇಮ್ ಪ್ರಶ್ನೆಯನ್ನು ಎಲ್ಲೋ ಅರುಣಾಚಲ್ ಪ್ರದೇಶ್ ಅಂತ ಕೊಟ್ಬಿಟ್ಟು ಯಾವುದೋ ಒಂದು ಡಿಗ್ರಿ ಕೊಡ್ತಾನೆ. ಆಗ ಇಲ್ಲಿಂದ ಈ ಕಡೆ ಮಾಡ್ಬೇಕಾದ್ರೆ ಏನು ಮಾಡ್ಕೊಳ್ತಾ ಹೋಗಬೇಕು? ಪ್ಲೇಸ್ ಮಾಡಬೇಕು. ಅಂದರೆ ಮುಂದಿದೆ ಅಂತ ಆನ್ಸರ್ ಮಾಡಬೇಕು. ಸೊ ಇಲ್ಲಿಂದ ಅಪ್ ಟು ಗುಜರಾತ್ ವರೆಗೆ ಕೇಳಿದ್ರು ಕೂಡ ಏನು ಆನ್ಸರ್ ಮಾಡಬೇಕು ನೀವು? ಹಿಂದಿದೆ ಅಂತ ಆನ್ಸರ್ ಮಾಡಬೇಕಾಗತ್ತೆ. ಕ್ಲಿಯರ್ ಸ್ನೇಹಿತರೆ? ಸೊ ಇದು ಎರಡನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರವಾಗಿರುತ್ತೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಅಗ್ನಿಶಿಲೆ ಇಗ್ನಿಯಸ್ ರಾಕ್ಸ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಗ್ರಾನೈಟ್ ಅಂತ ಇದೆ, ಡೋಲೋರೈಟ್ ಇದೆ, ಗ್ಯಾಬ್ರೋ, ಬಸಾಲ್ಟ್ ಮತ್ತು ಅಂಡೆಸೈಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ನೋಡಿ? ಅಗ್ನಿಶಿಲೆಗೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿನೇ. ಇವೆಲ್ಲವನ್ನ ಇಗ್ನಿಯಸ್ ರಾಕ್ಸ್ ಅಂತಾನೆ ಕರೆಯುವಂಥದ್ದು.
ಹಾಗಾದರೆ ಈ ಅಗ್ನಿಶಿಲೆಗೆ ಉದಾಹರಣೆ ಕೊಡಿ ಅಂತ ಯಾವ್ದಾದ್ರು ಒಂದನ್ನು ಕೇಳಿದರೂ ಕೂಡ ನೀವು ಯಾವುದು ಕೊಟ್ಟಿದ್ರೂ ಕೂಡ ಸರಿಯಾಗಿರುವಂಥ ಉತ್ತರವಾಗಿರುತ್ತೆ. ಇಷ್ಟರಲ್ಲಿ ಯಾವ್ದು ಕೊಟ್ಟರು ಇವು ಅಗ್ನಿಶಿಲೆ ಆಗಿರ್ತವೆ. ಹಾಗಾದರೆ ಬೇಸಿಕ್ ಸ್ವಲ್ಪ ಅಗ್ನಿಶಿಲೆಯ ಬಗ್ಗೆ ನಾವು ಯೋಚನೆ ಮಾಡೋಣ, ಹೇಗೆ ಅರ್ಥ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಅಗ್ನಿಶಿಲೆ ಹೇಗಾಯಿತು ನೋಡಿ. ಭೂಮಿಯ ಅಂತರಾಳದಲ್ಲಿರುವಂತಹ ಮ್ಯಾಗ್ಮಾ ಹೊರಗಡೆ ಬಂದು ಸ್ಫೋಟಗೊಳ್ಳುತ್ತೆ. ಯಾವುದ್ರ ಮೂಲಕ? ಜ್ವಾಲಾಮುಖಿಯ ಮೂಲಕ ಎರಪ್ಷನ್ ಆಗುತ್ತೆ. ಆ ಎರಪ್ಷನ್ ಆಗುವಂಥ ಟೈಮಲ್ಲಿ ಒಳಗಿರುವಂತಹ ಮ್ಯಾಗ್ಮಾ ಹೊರಗಡೆ ಬಂದು ಸ್ಪ್ರೆಡ್ ಆಗಿ ಏನಾಗುತ್ತೆ? ಫ್ರೀಸಿಂಗ್ ಆಗುತ್ತೆ, ಅಂದರೆ ಘನೀಕರಣ ಆಗುತ್ತೆ. ಆ ಘನೀಕರಣ ಆಗುವುದರ ಮೂಲಕ ನಿರ್ಮಾಣವಾಗುವಂತಹ ಶಿಲೆಯನ್ನೇ ನಾವು ಏನಂತ ಕರಿತೀವಿ? ಅಗ್ನಿಶಿಲೆ. ಹಾಗಾದರೆ ಈ ಅಗ್ನಿಶಿಲೆಯನ್ನು ಯಾವ್ಯಾವ ಟೈಟಲಲ್ಲಿ ಕರಿಬೋದು ನೋಡಿ. ಮಾತೃಶಿಲೆ ಅಂತ ಕರೀತಾರೆ, ಅಂದರೆ ಪ್ರೈಮರಿ ರಾಕ್ಸ್ ಅಂತ ಕರಿತೀವಿ ಮಾತೃಶಿಲೆ. ಮೂಲ ಶಿಲೆ ಅಂತಲೂ ಕೂಡ ಕರಿತೇವೆ, ಮೂಲ ಶಿಲೆ ಅಂತ ಕರಿತೀವಿ. ಅಂದರೆ ಭೂಮಿಯ ಮೇಲೆ ಮೊದಲು ನಿರ್ಮಾಣವಾಗಿರೋದ್ರಿಂದ ಇದನ್ನು ಮೂಲ ಶಿಲೆ ಅಂತಲೂ ಕೂಡ ಕರಿತೀವಿ, ಅಥವಾ ಮಾತೃಶಿಲೆ ಅಂತ ಕರಿತೀವಿ, ಪ್ರೈಮರಿ ರಾಕ್ಸ್ ಅಂತಲೂ ಕೂಡ ಕರಿಬೋದು ಇದನ್ನು. ಈ ಅಗ್ನಿಶಿಲೆಯಲ್ಲಿ ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಇದರಲ್ಲಿ ಎರಡು ರೀತಿ ಇದೆ. ಹೇಗೆ ನೋಡಿ, ಅಗ್ನಿಶಿಲೆಯನ್ನು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳೋದಾದರೆ, ಒಂದು ಅಂತಃಸರಣ ಶಿಲೆ ಅಂತ ಕಂಡುಬರುತ್ತೆ, ಅಂತಃಸರಣ ಶಿಲೆ ಅಂತ ಕಂಡುಬರುತ್ತೆ. ಎರಡನೇದು ಬಹಿಸ್ಸರಣ ಶಿಲೆ ಅಂತ ಕಂಡುಬರುತ್ತೆ, ಬಹಿಸ್ಸರಣ ಶಿಲೆ ಅಂತ ಕಂಡುಬರುತ್ತೆ. ಇಂಟ್ರೆಸಿವ್ ಮತ್ತು ಎಕ್ಸ್ಟ್ರೆಸಿವ್ ಅಂತೇಳಿ ಕಂಡುಬರ್ತವೆ. ಹಾಗಾದರೆ ಅಂತಃಸರಣ ಅಂದರೆ ಏನು ನೋಡಿ ಸ್ನೇಹಿತರೆ, ಇಲ್ಲೇ ಮ್ಯಾಪಲ್ಲಿ ನೋಡ್ಬೋದು. ಇದು ಭೂಮಿಯ ಅಂತರಾಳದಿಂದ ಏನು ಬರ್ತಾ ಇರುತ್ತಪ್ಪ ಅಂದರೆ ಮ್ಯಾಗ್ಮಾ ಹೊರಗಡೆ ಬರ್ತಾ ಇರುತ್ತೆ ನೋಡಿ, ಮ್ಯಾಗ್ಮಾ ಬರ್ತಾ ಇರುತ್ತೆ. ಆ ಬರ್ತಾ ಇರುವಂಥ ಮ್ಯಾಗ್ಮಾ ಇನ್ನರ್ ಪಾರ್ಟಲ್ಲಿ, ಎಲ್ಲಿ? ಭೂಮಿಯ ಆಳದಲ್ಲಿ, ಅಲ್ಲಿ ಫ್ರೀಸಿಂಗ್ ಆಗುತ್ತೆ, ಘನೀಕರಣವಾಗಿಬಿಟ್ಟು ಶಿಲೆ ಆಯ್ತಂದರೆ ಅದನ್ನು ನಾವು ಏನಂತ ಕರಿತೀವಿ? ಅಂತಃಸರಣ ಶಿಲೆ, ಇಂಟ್ರೆಸಿವ್ ರಾಕ್ಸ್ ಅಂತಲೇ ಕರಿತೀವಿ. ಹಾಗಾದರೆ ಅಂತಃಸರಣ ಅಂದರೆ ಭೂಮಿಯ ಆಳದಲ್ಲಿ ಶಿಲೆ ಆಯಿತು, ಅದನ್ನು ಅಂತಃಸರಣ ಶಿಲೆ ಅಂತ ಕರೆದ್ವಿ. ಈ ಅಂತಃಸರಣ ಶಿಲೆಗೆ ಉದಾಹರಣೆ ಕೊಡಿ ಅಂತ ಕೇಳ್ಬಿಡ್ತಾನೆ, ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾನೆ. ಆಗ ಇದರಲ್ಲಿ ಯಾವುದು ಸರಿಯಾಗಿರುತ್ತೆ ಅಂತ ನೋಡಿದಾಗ ನೋಡಿ, ಗ್ರಾನೈಟ್, ನೆಕ್ಸ್ಟ್ ಡೋಲೋರೈಟ್, ಗ್ಯಾಬ್ರೋ ಎನ್ನುವಂಥದ್ದು ಅಂತಃಸರಣ ಶಿಲೆಗೆ ಉದಾಹರಣೆ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಬಹಿಸ್ಸರಣ ಶಿಲೆ ಅಂದರೆ ಏನು? ಎಕ್ಸ್ಟ್ರೆಸಿವ್ ರಾಕ್ಸ್ ಅಥವಾ ಇಗ್ನಿಯಸ್ ರಾಕ್ಸ್ ಅಂತ ಕರೆಯುವಂಥದ್ದು. ಬಹಿಸ್ಸರಣ ಅಂದರೆ ವೆರಿ ಸಿಂಪಲ್, ಮ್ಯಾಗ್ಮಾ ಅರ್ತ್ ಸರ್ಫೇಸಿಗೆ ರೀಚ್ ಆಗುತ್ತೆ, ಅಂದರೆ ಭೂಮಿಯ ಮೇಲ್ಗಡೆ ಬಂದು ಹರಡ್ಕೊಳ್ಳುತ್ತೆ, ಹರಡ್ಕೊಂಡು ಘನೀಕರಣವಾಗತ್ತೆ. ಆ ಘನೀಕರಣವಾಗಿ ಶಿಲೆಯಾಗಿ ನಿರ್ಮಾಣವಾದರೆ ಅದನ್ನು ಬಹಿಸ್ಸರಣ, ಬಹಿಸ್ಸರಣ ಅಂದರೆ ಹೊರಗಡೆ ಬಂದು. ಕ್ಲಿಯರ್? ಹಾಗಾದರೆ ಬಹಿಸ್ಸರಣ ಶಿಲೆಗೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಇಲ್ಲಿ ಎರಡಿದಾವೆ ನೋಡಿ, ಬಸಾಲ್ಟ್ ಮತ್ತು ಅಂಡೆಸೈಟ್ ಅಂತ ಕರಿತೀವಿ. ಕ್ಲಿಯರ್? ಇವು ಯಾವ ಶಿಲೆಗೆ ಉದಾಹರಣೆ ಆಗಿದ್ದಾವೆ? ಹಾಗಾದರೆ ಬಹಿಸ್ಸರಣ ಶಿಲೆಗೆ ಉದಾಹರಣೆ ಆಗಿದ್ದಾವೆ. ನೋಡಿ, ಓವರ್ ಆಲ್ ಕೇಳ್ತಾನೆ, ಅಗ್ನಿಶಿಲೆಗೆ ಉದಾಹರಣೆ ಅಂತ ಕೊಡ್ರಿ ಅಂದರೆ 5ಕ್ಕೆ 5 ಆನ್ಸರ್ ಯಾವ್ದಾದ್ರು ಕೊಡಲಿ. ಅಂತಃಸರಣ ಶಿಲೆ ಅಂತ ಕೇಳಿದರೆ ಗ್ರಾನೈಟ್, ಡೋಲೋರೈಟ್ ಮತ್ತು ಗ್ಯಾಬ್ರೋ. ಬಹಿಸ್ಸರಣ ಶಿಲೆ ಅಂತ ಕೇಳಿದರೆ ಬಸಾಲ್ಟ್ ಮತ್ತು ಅಂಡೆಸೈಟ್ ಆಗಿರುತ್ತೆ. ಇದು ನಮಗೆ ಗೊತ್ತಿರಬೇಕಾಗತ್ತೆ. ರಾಕ್ಸಲ್ಲಿ ಈ ರೀತಿ ಕೊಟ್ಟಿರ್ತಾನೆ. ಇನ್ನು ಹಲವಾರು ರಾಕ್ಸ್ಗಳು ಕಂಡು ಬರ್ತವೆ ಸ್ನೇಹಿತರೆ. ಪದರು ಶಿಲೆ ಅಂತ ಬರುತ್ತೆ, ರೂಪಾಂತರ ಶಿಲೆ, ಅವೆಲ್ಲವುದನ್ನು ಕೂಡ ನಾನು 200 ಪ್ರಶ್ನೆಗಳಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗಿದ್ದೀನಿ. ಕಂಪ್ಲೀಟ್ ಚಾಪ್ಟರ್ ವೈಸಲ್ಲಿ ಕ್ವಶನ್ಸನ್ನು ಅನಾಲಿಸಿಸ್ ಮಾಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಎಲ್ಲರೂ ಕೂಡ ಆ್ಯಪನ್ನು ತಗೊಳ್ರಿ ಅಂತ ಹೇಳೋಕ್ಕೆ ಇಚ್ಛಿಸ್ತೀನಿ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಉತ್ತರ ಗೋಳಾರ್ಧದಲ್ಲಿ ವಸಂತ ಕಾಲ ಕಂಡುಬರೋ ಅವಧಿ. ವಸಂತ ಕಾಲ ಮೀನ್ಸ್ ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ. ಸ್ಪ್ರಿಂಗ್, ವಸಂತ ಕಾಲ ಯಾವಾಗ ಕಂಡುಬರುತ್ತೆ ಸ್ನೇಹಿತರೆ? ವಸಂತ ಕಾಲ ಉತ್ತರ ಗೋಳಾರ್ಧದಲ್ಲಿ ಕಂಡುಬರೋದು ಯಾವ ಅವಧಿಯಲ್ಲಿ? ಮಾರ್ಚ್ 21ರಿಂದ ಜೂನ್ 20ರ ಅವಧಿಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಒಂದು ಸೀಸನ್ ಆಗೋದಕ್ಕೆ ಕಾರಣ ಏನು? ಹೇಗೆ ಸೀಸನ್ ಆಗುತ್ತೆ? ಅಲ್ಲಿ ಭೂಮಿಗೆ 2 ಚಲನೆ ಇರುತ್ತೆ. ಅರ್ತಿಗೆ 2 ಮೂಮೆಂಟ್ಸ್ಗಳಿರ್ತವೆ. ಆ ಮೂಮೆಂಟ್ಸ್ ಯಾವುದಪ್ಪ ಅಂದರೆ, ಒಂದು ರೊಟೇಷನ್ ಅಂತ ಕರಿತೀವಿ. ರೊಟೇಷನ್ ಅಂದರೆ ತನ್ನ ಅಕ್ಷ ಭ್ರಮಣ ಅಥವಾ ಭ್ರಮಣ ಅಂತ ಕರಿತೀವಿ. ಭೂಮಿ ತನ್ನ ಸುತ್ತ ಒಂದು ಸುತ್ತು ಸುತ್ತರ್ಕೊಂಡ್ರೆ ಅದನ್ನು ರೊಟೇಷನ್. ಅದೇ ಭೂಮಿ ಸೂರ್ಯನನ್ನು ಒಂದು ಸುತ್ತು ಹಾಕೊಂಬಂತಂದರೆ ಅದನ್ನು ರೆವಲ್ಯೂಷನ್ ಅಂತ ಕರಿತೀವಿ. ಅಕ್ಷ ಭ್ರಮಣ ಮತ್ತು ಪರಿಭ್ರಮಣ ಅಂತ ಕರಿತೀವಿ. ಇಲ್ಲಿ ಸೀಸನ್ಗಳು ಯಾವುದರಿಂದ ಆಗತ್ತೆ ಅಂತ ಕೇಳಿದರೆ, ಭೂಮಿಯ ಪರಿಭ್ರಮಣದಿಂದ ಸೀಸನ್ ಉಂಟಾಗತ್ತೆ. ಯಾವುದರಿಂದ ಆಗತ್ತೆ? ಭೂಮಿಯ ಪರಿಭ್ರಮಣದಿಂದ ಸೀಸನ್ಸ್ಗಳು ಉಂಟಾಗ್ತವೆ. ಅಂದರೆ ರೆವಲ್ಯೂಷನ್ನಿಂದ ಆಗುವಂಥದ್ದೇ ಈ ಸೀಸನ್.
ಹಾಗಾದರೆ ಸೀಸನಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ 4 ವಿಧಗಳು ಕಂಡುಬರ್ತಾವೆ. ಯಾವ್ಯಾವುದು? ಒಂದು ಸ್ಪ್ರಿಂಗ್ ಸೀಸನ್, ವಸಂತಕಾಲ. ಇನ್ನೊಂದು ಆಟೋಮನ್ ಸೀಸನ್ ಅಂತ ಬರುತ್ತೆ, ಶರತ್ಕಾಲ. ಮೂರನೇದು ಬೇಸಿಗೆಗಾಲ. ಇನ್ನೊಂದು ಚಳಿಗಾಲ ಅಂತ ಕಂಡುಬರುತ್ತೆ. ಆ 4 ಸೀಸನ್ಸ್ಗಳನ್ನು ನಾವು ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡಿ. ಆ ಸೀಸನ್ ಬಗ್ಗೆ ತಿಳ್ಕೊಬೇಕಂದ್ರೆ ಮ್ಯಾಪನ್ನಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೋದು. ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು, ಸೀಸನನ್ನು ಕಲಿಯುವಂತಹ ಒಂದು ಸಿಂಪಲ್ ವೇಯನ್ನು ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಈಗ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಎರಡನ್ನು ಕೂಡ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೋಗ್ಬಿಡೋಣ. ಸೂರ್ಯನ ನೇರ ಕಿರಣಗಳು ಬೀಳುವಂಥ ಆಧಾರದ ಮೇಲೆ ಸೀಸನ್ಸಲ್ಲಿ ಬದಲಾವಣೆಗಳಾಗ್ತವೆ. ಆ ಸೀಸನ್ಸಲ್ಲಿ ಬದಲಾವಣೆ ಆಗೋದಕ್ಕೆ ಸೂರ್ಯನ ನೇರ ಕಿರಣಗಳು ಪ್ರಮುಖ ಪಾತ್ರ ವಹಿಸ್ತವೆ. ಹೇಗೆ ಅಂತ ನೋಡಿದಾಗ ಸೊ ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ನೋಡಿ. ಸನ್ ಪೊಸಿಷನ್ ಎಲ್ಲೆಲ್ಲಿ ಕಂಡುಬರ್ತಾವೆ, ಈ ಒಂದು ಏರಿಯಾ ಇದು ಯಾವ ಡಿಗ್ರಿ? 0 ಡಿಗ್ರಿ ಈಕ್ವಿಟಾರ್, ಸಮಭಾಜಕ ವೃತ್ತ. ಇದು 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದು ಈಕ್ವಿಟಾರ್. ಕ್ಲಿಯರ್? ನೆಕ್ಸ್ಟು ಇನ್ನೊಂದಿದೆ ನೋಡಿ, ಇಲ್ಲಿ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಅಂದರೆ ಮಕರ ಸಂಕ್ರಾಂತಿ ವೃತ್ತವಾಗಿರುತ್ತೆ. ಸೊ ಈ ವೃತ್ತಗಳ ಮೇಲೆ ಸೂರ್ಯನ ನೇರ ಕಿರಣಗಳು ಯಾವಾಗ ಬೀಳ್ತಾನೆ? ಮಾರ್ಚ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಇಳ್ತವೆ. ನೆಕ್ಸ್ಟ್ ನೋಡಿ, ಜೂನ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಯಾವ ರೇಖೆಯ ಮೇಲೆ ಇರ್ತಾವಂತ ಕೇಳಿದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರುತ್ತೆ. ಮತ್ತು ವಾಪಸ್ ಇಲ್ಲಿಂದ ಬಂದು ಇದೇ ರೇಖೆಯ ಮೇಲೆ ಅಂದರೆ ಈಕ್ವಿಟಾರ್ ಮೇಲೆ ಸೆಪ್ಟೆಂಬರ್ 23ಕ್ಕೆ ಸೂರ್ಯ ನೇರವಾಗಿ ಇರ್ತಾನೆ. ನೆಕ್ಸ್ಟ್ ಅಲ್ಲಿಂದ ಹಾಗೆ ಮುಂದುವರ್ಕೊಂಡ್ಬಂದು ಈ ಒಂದು ರೇಖೆ ಮೇಲೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಸೂರ್ಯನ ನೇರ ಕಿರಣಗಳು ಯಾವಾಗಿರುತ್ತಪ್ಪ ಅಂದರೆ ಡಿಸೆಂಬರ್ 22ಕ್ಕೆ ಇರುತ್ತೆ. ಈ 4 ದಿನವನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ ಸೀಸನನ್ನು ಈಸಿಯಾಗಿ ನಾವು ಕಲಿತಾ ಹೋಗ್ಬೋದು. ಆ ಬೇಸ್ ಇಟ್ಕೊಂಡೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಈಗ ಸೂರ್ಯ ನೇರವಾಗಿ ಬೀಳ್ತಾ ಇರುವಂತಹ ಜಾಗ ಯಾವುದು? ಕ್ಲಿಯರ್? ನೋಡಿ, ಮಾರ್ಚ್ 21 ಇಲ್ಲಿಂದ ತಗೊಳ್ತೀನಿ. ಮಾರ್ಚ್ 21 ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳ್ತಾವೆ, ಭೂಮಿಯ ಮಧ್ಯದ ಮೇಲೆ ಬೀಳ್ತಾವೆ. ಅಲ್ಲಿಂದ 3 ಮಂತ್ ತಗೊಳತ್ತೆ ನೋಡಿ, ಅಲ್ಲಿಂದ 3 ಮಂತ್ ತಗೊಳತ್ತೆ ಇಲ್ಲಿಗೆ ಹೋಗೋಕ್ಕೆ, ಇಲ್ಲಿವರೆಗೂ ಜೂನ್ 21ವರೆಗೂ. ಹಾಗಾಗಿ ಮಾರ್ಚ್ 21ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಪ್ ಟು ಎಲ್ಲಿಗೆ ಎಂಡ್ ಮಾಡ್ತೀನಪ್ಪ ಅಂದರೆ ನೋಡಿ, ಜೂನ್ 20ಗೆ ಎಂಡ್ ಮಾಡ್ತೀನಿ. ಆ ಜೂನ್ 20ವರೆಗಿರುವಂತಹ ಸೀಸನನ್ನೇ ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ ನೋಡಿ. ಮಾರ್ಚ್ 21 ಜೂನ್ 20ವರೆಗಿರುವಂತಹ ಸೀಸನ್ ಸ್ಪ್ರಿಂಗ್ ಸೀಸನ್. ಹಾಗಾದರೆ ಈ ಸ್ಪ್ರಿಂಗ್ ಸೀಸನ್ ಎಲ್ಲಿದೆ ಅಂತ ಕೇಳಿದರೆ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಉತ್ತರ ಗೋಳಾರ್ಧ ಅಂದರೆ ನಾರ್ದರ್ನ್ ಹಿಮೋಸ್ಫಿಯರಲ್ಲಿ ಕಂಡುಬರೋದು. ಸೇಮ್ ಡ್ಯೂರೇಷನ್ ಮಾರ್ಚ್ 21 ಜೂನ್ 20ವರೆಗೆ. ಅದೇ ದಕ್ಷಿಣ ಗೋಳಾರ್ಧದಲ್ಲಿ, ಇದು ದಕ್ಷಿಣ ಗೋಳಾರ್ಧ ಸದರ್ನ್ ಹಿಮೋಸ್ಫಿಯರಲ್ಲಿ ಯಾವ ಸೀಸನ್ ಇರುತ್ತೆ ಅಂತ ಕೇಳಿದರೆ ಇಲ್ಲಿ ಸ್ಪ್ರಿಂಗ್ ಇದ್ದರೆ ಅಲ್ಲಿ ಏನಿರುತ್ತಪ್ಪ ಅಂದರೆ ಆಟೋಮನ್ ಸೀಸನ್ ಇರುತ್ತೆ. ಆಟೋಮನ್ ಅಂದರೆ ಶರತ್ಕಾಲ ಇರುತ್ತೆ. ಕ್ಲಿಯರ್? ಶರತ್ಕಾಲ ಇರುತ್ತೆ ಎಲ್ಲಿ? ದಕ್ಷಿಣ ಗೋಳಾರ್ಧ. ಈ ಒಳಗಡೆ ಬರೀತಾ ಇರೋದೆಲ್ಲ ದಕ್ಷಿಣ ಗೋಳಾರ್ಧ, ಹೊರಗಡೆ ಬರೆಯೋದೆಲ್ಲ ಉತ್ತರ ಗೋಳಾರ್ಧವನ್ನು ಅರ್ಥ ಮಾಡ್ಕೊಳ್ಳಿ. ಒಂದೇ ಅವಧಿ, ಎರಡು ಕಡೆನೂ 2 ಸೀಸನ್. ನೆಕ್ಸ್ಟ್ ಆಫ್ಟರ್ ನೋಡಿ, ಈಗ ಜೂನ್ ಟೈಮಲ್ಲಿ ಸೂರ್ಯ ನೇರವಾಗಿ ಇಲ್ಲಿ ಬೀಳ್ತಾ ಇದ್ದಾನೆ. ಜೂನ್ ಟೈಮಲ್ಲಿ ಅಂದರೆ ಯಾವ ಡೇಟು? ಜೂನ್ 21. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಜೂನ್ 21 ಅಂತ ತೊಗೊಳ್ತೀನಿ. ಆ ಜೂನ್ 21ರಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಎಂಡ್ ಮಾಡಬೇಕು ನೋಡಿ, ಸೆಪ್ಟೆಂಬರ್ 23ಗೆ ಬರುತ್ತೆ. ಇಲ್ಲಿ ಸೆಪ್ಟೆಂಬರ್ 22ಕ್ಕೆ ಎಂಡ್ ಮಾಡ್ತೀನಿ. ಸೆಪ್ಟೆಂಬರ್ 22ಕ್ಕೆ ಎಂಡ್ ಮಾಡ್ತೀನಿ. ಸೊ ಈ ಅವಧಿಯಲ್ಲಿ ಡೈರೆಕ್ಟ್ ಸನ್ರೈಸ್ ಈ ಭಾಗದಲ್ಲಿರೋದ್ರಿಂದ ನಾರ್ದರ್ನ್ ಹಿಮೋಸ್ಫಿಯರಲ್ಲಿ ಯಾವ ಸೀಸನ್ ಇರುತ್ತಪ್ಪ ಅಂದರೆ ಸಮ್ಮರ್ ಸೀಸನ್ ಇರುತ್ತೆ ನೋಡಿ. ಈ ಸಮ್ಮರ್ ಸೀಸನ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಕ್ಲಿಯರ್? ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ, ನಾರ್ದರ್ನ್ ಹಿಮೋಸ್ಫಿಯರ್. ಆದರೆ ದಕ್ಷಿಣ ಗೋಳಾರ್ಧದಲ್ಲಿ ಏನು ಕಂಡುಬರುತ್ತೆ? ಸದರ್ನ್ ಹಿಮೋಸ್ಫಿಯರ್. ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಕಾಲ ಇರುತ್ತಪ್ಪ ಅಂದರೆ ಚಳಿಗಾಲ ಇರುತ್ತೆ. ಯಾವ ಅವಧಿಯಲ್ಲಿ? ಜೂನ್ 21ಇಂದ ಸೆಪ್ಟೆಂಬರ್ 22ವರೆಗೂ ಕೂಡ ನಾರ್ತಲ್ಲಿ ಸಮ್ಮರು, ಸೌತಲ್ಲಿ ವಿಂಟರ್ ಸೀಸನ್ ಕಂಡುಬರುತ್ತೆ. ನೆಕ್ಸ್ಟ್ ಹಾಗೆ ಮೂವ್ ಮಾಡೋಣ ನೋಡಿ. ಸೆಪ್ಟೆಂಬರ್ ನಂತರ ಸನ್ ಸೌತ್ ಕಡೆ ಮೂವ್ ಆಗುತ್ತೆ. ಸೌತ್ ಕಡೆ ಬಂದಂಗೆ ಸೆಪ್ಟೆಂಬರ್ 23ರಿಂದ ಸ್ಟಾರ್ಟ್ ಮಾಡೋಣ. ಸೆಪ್ಟೆಂಬರ್ 23. ಆ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22ವರೆಗೆ ಬರ್ತದೆ. ಡಿಸೆಂಬರ್ 22. ಹಾಗಾಗಿ ಡಿಸೆಂಬರ್ 22ಕ್ಕೆ ಹೋಗಂಗಿಲ್ಲ, ಡಿಸೆಂಬರ್ 21ಕ್ಕೆ ಕ್ಲೋಸ್ ಮಾಡ್ತೀನಿ. ಡಿಸೆಂಬರ್ 21.
ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಉತ್ತರ ಗೋಳಾರ್ಧದಲ್ಲಿ ನಾರ್ದರ್ನ್ ಹಿಮೋಸ್ಫಿಯರ್, ಇದು ಉತ್ತರ ಗೋಳಾರ್ಧದಲ್ಲಿ ಯಾವ ಕಾಲ ಇರತ್ತಪ್ಪ ಅಂದರೆ ಶರತ್ಕಾಲ ಇರುತ್ತೆ. ಆಟೋಮನ್ ಮೀನ್ಸ್ ಶರತ್ಕಾಲ. ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಕಾಲ ಇರುತ್ತೆ ಅಂತ ಕೇಳಿದರೆ ವಸಂತ ಕಾಲ ಕಂಡುಬರುತ್ತೆ. ಅಂದರೆ ಸ್ಪ್ರಿಂಗ್ ಸೀಸನ್ ಇರುತ್ತೆ. ಟೈಮ್ ಒಂದೇನೆ. ಯಾವುದು? ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21ರವರೆಗೆ ನಾರ್ತಲ್ಲಿ ಆಟೋಮನ್ ಸೀಸನ್ ಶರತ್ಕಾಲ ಇದ್ದರೆ, ದಕ್ಷಿಣ ಗೋಳಾರ್ಧದಲ್ಲಿ ವಸಂತ ಕಾಲ ಕಂಡುಬರುತ್ತೆ. ಲಾಸ್ಟ್ ಸೀಸನ್ನಿಗೆ ಹೋಗೋಣ. ಡಿಸೆಂಬರ್ 22ರಿಂದ ಸ್ಟಾರ್ಟ್ ಮಾಡೋಣ. ಡಿಸೆಂಬರ್ 22ರಿಂದ ಅಪ್ ಟು ಎಲ್ಲಿವರೆಗೆ ಬರಬೇಕು? ಮಾರ್ಚ್ 20ಕ್ಕೆ ಎಂಡ್ ಮಾಡೋಣ. ಮಾರ್ಚ್ 20ಗೆ ಎಂಡ್ ಆಗುತ್ತೆ. ಸೊ ಇಲ್ಲಿ ಉತ್ತರ ಗೋಳಾರ್ಧದಲ್ಲಿ ನೋಡಿ, ನಮಗೆ ನಾವಿರುವಂಥದ್ದು ಉತ್ತರ ಗೋಳಾರ್ಧದಲ್ಲಿ, ಭಾರತ ಅಥವಾ ಕರ್ನಾಟಕ ಇರೋದು ಉತ್ತರ ಗೋಳಾರ್ಧದಲ್ಲಿ. ಡಿಸೆಂಬರ್ನಿಂದ ಅಪ್ ಟು ಫೆಬ್ರವರಿವರೆಗೂ ಯಾವ ಕಾಲ ಇರುತ್ತೆ? ನಮಗೆ ಚಳಿಗಾಲ, ವಿಂಟರ್ ಸೀಸನ್ ಕಾಣಿಸುತ್ತೆ. ಈ ನಾರ್ತಲ್ಲಿ ಉತ್ತರ ಗೋಳಾರ್ಧದಲ್ಲಿ ಯಾವ ಕಾಲ ಕಂಡುಬರುತ್ತೆ? ಚಳಿಗಾಲ. ಹಾಗಾದರೆ ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಕಾಲ ಇರುತ್ತೆ ಅಂತ ಕೇಳಿದರೆ ಬೇಸಿಗೆಗಾಲ ಇರುತ್ತೆ, ಸಮ್ಮರ್ ಸೀಸನ್ ಇರುತ್ತೆ. ಇವು 4 ಸೀಸನ್ಸ್ಗಳನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ವಿಧಾನವಾಗಿರುತ್ತೆ. ಕೇಳಿರುವಂತಹ 4ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ? ನೋಡಿ, ಬಿ ಅನ್ನೋದು ಮಾರ್ಚ್ 21ರಿಂದ ಜೂನ್ 20 ಆಗಿರುತ್ತೆ. ಇದು 4th ಒಂದು ಕ್ವಶನಿಗೆ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟು 5ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಹಿಂದೂ ಮಹಾಸಾಗರದ ಉಷ್ಣೋದಕ ಸಾಗರ ಪ್ರವಾಹವಾಗಿದೆ? ಅಂದರೆ ವಾರ್ಮ್ ಕರೆಂಟ್ ಅಂತ ಕರಿತೀವಿ. ಓಷಿಯನ್ ಕರೆಂಟ್ಸಲ್ಲಿ 2 ಟೈಪು. ಯಾವ ರೀತಿ 2 ಟೈಪ್ ಇರುತ್ತೆ? ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ನಿಮಗೆ. ಓಷಿಯನ್ ಕರೆಂಟ್ಸಲ್ಲಿ 2 ಟೈಪ್ ಇರುತ್ತೆ ನೋಡಿ. ಈಕ್ವಿಟಾರಿಂದ ಪೋಲಿಗೆ ಹೋಯ್ತಂದರೆ ಆ ಕರೆಂಟನ್ನು ನಾವು ವಾರ್ಮ್ ಕರೆಂಟ್ ಅಂತ ಕರಿತೀವಿ. ಅಂದರೆ ಸಮಭಾಜಕ ವೃತ್ತ ಭಾಗದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ, ನೀರು ಬಿಸಿಯಾಗಿರುತ್ತೆ, ಅಲ್ಲಿಂದ ಪೋಲ್ ಕಡೆ ಹೋಗುತ್ತೆ, ಅದನ್ನು ಉಷ್ಣೋದಕ ಸಾಗರ ಪ್ರವಾಹ. ಅದೇ ನೋಡಿ ಸೇಮ್ ಪೊಸಿಷನ್ ಕಂಡು ಬರುತ್ತೆ. ಪೋಲಿಂದ ಈಕ್ವಿಟಾರ್ ಕಡೆ ಹೋಯ್ತಂದರೆ ಅದನ್ನು ನಾವು ಏನಂತ ಕರಿತೀವಿ? ಕೋಲ್ಡ್ ಕರೆಂಟ್ ಅಂತ ಕರಿತೀವಿ. ಈಕ್ವಿಟಾರ್ ಟು ಪೋಲ್ ಯಾವುದು? ವಾರ್ಮ್ ಕರೆಂಟ್. ಪೋಲ್ ಟು ಈಕ್ವಿಟಾರ್ ಯಾವುದು? ಕೋಲ್ಡ್ ಕರೆಂಟ್. ಉಷ್ಣೋದಕ ಸಾಗರ ಪ್ರವಾಹ, ಶೀತೋದಕ ಸಾಗರ ಪ್ರವಾಹ. ಅವು ಎಲ್ಲೆಲ್ಲಿ ಕಂಡು ಬರ್ತವೆ? ಪೆಸಿಫಿಕ್ಕಲ್ಲಿದೆ, ಅಟ್ಲಾಂಟಿಕ್ಕಲ್ಲಿದೆ, ಹಾಗೆ ಇಂಡಿಯನ್ ಓಷಿಯನಲ್ಲಿ ಈ ಕರೆಂಟ್ಸ್ಗಳು ಕಂಡು ಬರ್ತವೆ. ಇದರಲ್ಲಿ ನಮಗೆ ಕೇಳಿರುವಂಥ ಪ್ರಶ್ನೆ ಯಾವುದಾಗಿರುತ್ತೆ? ಹಿಂದೂ ಮಹಾಸಾಗರ, ಇಂಡಿಯನ್ ಓಷಿಯನಲ್ಲಿರುವಂತಹ ವಾರ್ಮ್ ಕರೆಂಟ್ಸ್ಗಳು ಯಾವುದು? ಆಪ್ಷನ್ ಏನೇನಿದೆ ನೋಡ್ಬಿಡೋಣ. ಮೊಜಾಂಬಿಕಾ ಇದೆ, ಮಡಗಾಸ್ಕರ್ ಇದೆ, ಕ್ಲಿಯರ್, ಮಡಗಾಸ್ಕರ್. ನೆಕ್ಸ್ಟ್ ಯಾವುದಿದೆ? ಪಶ್ಚಿಮ ಆಸ್ಟ್ರೇಲಿಯಾ, ವೆಸ್ಟ್ ಆಸ್ಟ್ರೇಲಿಯಾ, ಅಗುಲಾಸ್ ಅಂತ ಕಂಡುಬರುತ್ತೆ. ಕ್ಲಿಯರ್, ಅಗುಲಾಸ್. ಇಲ್ಲಿ ಆಪ್ಷನಲ್ಲಿ ಎ ಬಿ ಇದೆ, ಎ ಬಿ ಮತ್ತು ಸಿ ಇದೆ, ಎ ಬಿ ಮತ್ತು ಡಿ ಅಂತ ಇದೆ, ಮೇಲಿನ ಎಲ್ಲವೂ ಅಂತ ಇದೆ. ಅದನ್ನು ಮ್ಯಾಪಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಅದಕ್ಕೆ ನೀವೇ ಆನ್ಸರನ್ನು ಮಾಡ್ಕೊಳ್ತೀರ ನೋಡಿ. ಇದು ಸಮಭಾಜಕ ವೃತ್ತ ಭಾಗ, ಈಕ್ವಿಟಾರ್ ಆಗಿರುತ್ತೆ. ಈಕ್ವಿಟಾರ್ ಕ್ಲಿಯರ್, ಸಮಭಾಜಕ ವೃತ್ತ ಆಗಿದೆ. ಈ ಸಮಭಾಜಕ ವೃತ್ತದಿಂದ ಇಂಡಿಯನ್ ಓಷಿಯನಲ್ಲಿ, ಸದರ್ನ್ ಇಂಡಿಯನ್ ಓಷಿಯನ್, ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಈ ಸಾಗರ ಪ್ರವಾಹಗಳು ಕಂಡುಬರ್ತವೆ. ಓಕೆ, ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿರುವಂಥ ಸಾಗರ ಪ್ರವಾಹ ನೋಡಿ. ಸಮಭಾಜಕ ವೃತ್ತ ಅಂದರೆ ಯಾವ ಕಡೆ ಬರ್ತಾ ಇರುವಂಥದ್ದು? ಧ್ರುವ ಪ್ರದೇಶದ ಕಡೆ ಹೋಗ್ತಾ ಇದ್ದಾವೆ, ಅಂದರೆ ಪೋಲ್ ಕಡೆ ಹೋಗ್ತಾ ಇದ್ದಾವೆ. ಸಮಭಾಜಕ ವೃತ್ತದಿಂದ ಧ್ರುವದ ಪ್ರದೇಶ ಕಡೆ ಹಿಡಿತಾ ಇದ್ರೆ ಅದನ್ನು ಯಾವ ಕರೆಂಟ್ ಅಂತ ಕರಿತೀವಿ ನಾವು? ಉಷ್ಣೋದಕ ಸಾಗರ ಪ್ರವಾಹವಾಗಿರುತ್ತೆ. ಅಂಥ ಸಾಗರ ಪ್ರವಾಹಗಳು ಯಾವುದು ನೋಡಿ? ರೆಡ್ ಕಲರಲ್ಲಿ ಮಾರ್ಕ್ ಮಾಡಿಬಿಡೋಣ. ಒಂದು ಸೌತ್ ಈಕ್ವಿಟೋರಿಯಲ್ ಕರೆಂಟ್ ಅಂತ ಇದೆ, ದಕ್ಷಿಣ ಹಿಂದೂ ಮಹಾಸಾಗರದ ಪ್ರವಾಹ ಅಂತ ಬರುತ್ತೆ. ಅದು ಜನರಲ್ ಆಗಿರುತ್ತೆ, ಅದ್ರ ಬಗ್ಗೆ ಅಂತಲೇ ಕೇಳಿಸ್ಕೊಳ್ಳೋದು ಬೇಡ. ಸೊ ನೆಕ್ಸ್ಟ್ ನೋಡಿ, ಅಲ್ಲಿಂದ ಬರ್ತಾ ಇರುವಂತಹ ಕರೆಂಟು ಇಲ್ಲಿಂದ ಇಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊಜಾಂಬಿಕಾ ಭಾಗ ಕಂಡು ಬರುತ್ತೆ. ಇದನ್ನು ಮೊಜಾಂಬಿಕಾ ಸಾಗರ ಪ್ರವಾಹ ಅಂತ ಕರಿತೀವಿ. ಹಾಗಾದರೆ ಎಲ್ಲಿದೆ ಇದು? ಮೊಜಾಂಬಿಕಾ ಸಾಗರ ಪ್ರವಾಹ ಅನ್ನೋಂಥದ್ದು ಯಾವ ಕೆಟಗರಿಗೆ ಸೇರಿದೆ? ಉಷ್ಣೋದಕ ಸಾಗರ ಪ್ರವಾಹ. ನೆಕ್ಸ್ಟ್ ನೋಡಿ, ಇದು ಮಡಗಾಸ್ಕರ್ ದ್ವೀಪ. ಕ್ಲಿಯರ್, ಇದು ಮಡಗಾಸ್ಕರ್ ದ್ವೀಪ. ಆ ಮಡಗಾಸ್ಕರ್ ದ್ವೀಪದ ಭಾಗದಿಂದ ಬರ್ತಾ ಇರೋದ್ರಿಂದ ಓಕೆ, ಇದನ್ನು ಯಾವ ಕರೆಂಟ್ ಅಂತ ಕರಿತೀವಪ್ಪ ಅಂದರೆ ಮಡಗಾಸ್ಕರ್ ಕರೆಂಟ್ ಅಂತಲೂ ಕೂಡ ಕರಿತೀವಿ. ಮಡಗಾಸ್ಕರ್ ಸಾಗರ ಪ್ರವಾಹ ಇದು ಕೂಡ ಯಾವ ಕೆಟಗರಿ? ಉಷ್ಣೋದಕ ಸಾಗರ ಪ್ರವಾಹವಾಗಿದೆ, ವಾರ್ಮ್ ಕರೆಂಟ್. ನೆಕ್ಸ್ಟು ಇವೆರಡೂ ಬಂದು ಎಲ್ಲಿ ಸೇರ್ಕೊಳ್ತವೆ? ಇದು ಮತ್ತು ಇದು ಬಂದು ಸೇರ್ಕೊಳ್ತವೆ. ಅದು ಯಾವುದಪ್ಪ ಅಂದರೆ ಅಗುಲಾಸ್ ಕರೆಂಟ್ ಅಂತ ಕರಿತೀವಿ, ಅಗುಲಾಸ್. ಕ್ಲಿಯರ್, ಹಾಗಾದರೆ ಅಗುಲಾಸ್ ಎಲ್ಲಿದೆ? ಡಿ ಅಲ್ಲಿ ಕಂಡು ಬರುತ್ತೆ. ಇದು ಕೂಡ ವಾರ್ಮ್ ಕರೆಂಟ್ ಆಯಿತು. ಈ ಮೂರೂ ಕೂಡ ವಾರ್ಮ್ ಕರೆಂಟ್. ಯಾವ್ಯಾವುದು? ಮೊಜಾಂಬಿಕಾ, ಮಡಗಾಸ್ಕರ್ ಮತ್ತು ಅಗುಲಾಸ್ ಅನ್ನುವಂಥದ್ದು ಉಷ್ಣೋದಕ ಸಾಗರ ಪ್ರವಾಹಗಳಾಗಿರ್ತವೆ.
ಹಾಗಾದ್ರೆ ಈ ಉಷ್ಣೋದಕ ಸಾಗರ ಪ್ರವಾಹಗಳನ್ನ ಇಲ್ಲಿ ಆನ್ಸರ್ ಆಗಿ ನೋಡ್ತಾ ಹೋದಾಗ ಎ ಇದೆ, ಬಿ ಇದೆ ಮತ್ತು ಡಿ ಇದೆ. ಎಲ್ಲಿದೆ? ಎ, ಬಿ ಮತ್ತು ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಸಿ ಇದಕ್ಕೆ ರೈಟ್ ಆನ್ಸರ್. ಕ್ಲಿಯರ್? ಹಾಗಾದ್ರೆ ಇನ್ನೊಂದು ಕೂಡ ಇದೆ, ಅದರ ಬಗ್ಗೆನೂ ನೋಡೋಣ. ಯಾವುದು? ಪಶ್ಚಿಮ ಆಸ್ಟ್ರೇಲಿಯಾ. ಇದು ಆಸ್ಟ್ರೇಲಿಯಾ ಕಾಂಟಿನೆಂಟ್. ಆಸ್ಟ್ರೇಲಿಯಾ ಕಾಂಟಿನೆಂಟ್ ವೆಸ್ಟರ್ನ್ ಸೈಡಲ್ಲಿ ಇಲ್ಲಿ ಏನು ಬ್ಲೂ ಕಲರಲ್ಲಿ ಮಾರ್ಕ್ ಹೋಗ್ತಾ ಇದೆಯಲ್ಲ ಈ ರೀತಿಯಾಗಿ. ಸೊ ಇದನ್ನು ಎಲ್ಲಿಂದ ಹೋಗ್ತಾ ಇದೆ? ಇದು ಪೋಲಿಂದ ಈಕ್ವಿಟಾರ್ ಕಡೆ ಹೋಗ್ತಾ ಇದೆ. ಹಾಗಾಗಿ ಇದನ್ನು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ. ಹಾಗಾದರೆ ಪಶ್ಚಿಮ ಆಸ್ಟ್ರೇಲಿಯಾ ಎನ್ನುವಂಥದ್ದು ಯಾವ ಕೆಟಗರಿಯ ಪ್ರವಾಹ ಅಂತ ಕೇಳಿದರೆ ಇದು ಶೀತೋದಕ ಸಾಗರ ಪ್ರವಾಹ ಅಂತ ಕರಿತೀವಿ. ಕ್ಲಿಯರ್? ಶೀತೋದಕ ಸಾಗರ ಪ್ರವಾಹ ಕೋಲ್ಡ್ ಕರೆಂಟ್ ಲಿಸ್ಟಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾ ಸಾಗರ ಪ್ರವಾಹ ಆಗಿರುತ್ತೆ. ಇದು ಸೌತ್ ಇಂಡಿಯನ್ ಓಷಿಯನ್ ಅಲ್ಲಿರುವಂತಹ ಓಷಿಯನ್ ಕರೆಂಟ್ಸು. ವಾರ್ಮ್ ಕರೆಂಟ್ ಗೊತ್ತಾಯಿತು, ಹಾಗೆ ಕೋಲ್ಡ್ ಕರೆಂಟು ಕೂಡ ನಮಗೆ ಗೊತ್ತಾಯಿತು. 5ನೇ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕಂತ ಕ್ಲಿಯರ್ ಆಗಿದೆ. ಸಾಗರ ಪ್ರವಾಹದ ಬಗ್ಗೆನೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಗಳು ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ಲಿಯರ್? ತೆಳು ಹಸಿರು ಬಣ್ಣವುಳ್ಳ ಅಬ್ರಕ, ಓಕೆ, ಗ್ರೀನ್ ಕಲರಲ್ಲಿರುವಂತಹ ಒಂದು ಮೈಕ ನಿಕ್ಷೇಪ ಕಂಡು ಬರುವಂಥ ಸ್ಥಳ ಎಲ್ಲಿದೆ ಅಂತ ಕೊಟ್ಟಿದ್ದಾನೆ. 4 ಆಪ್ಷನ್ ನೋಡಿ. ಆಂಧ್ರ ಪ್ರದೇಶ್ ನೆಲ್ಲೂರು, ತಮಿಳುನಾಡು ನೈವೇಲಿ, ಕರ್ನಾಟಕ ರಾಮನಗರ ಮತ್ತು ಮಧ್ಯಪ್ರದೇಶ್ ಪನ್ನಾ ಅಂತ ಇದೆ. ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶದ ನಲ್ಲೂರಿನಲ್ಲಿ ಕಂಡುಬರುವಂಥದ್ದು ತೆಳು ಹಸಿರು ಬಣ್ಣದ ಅಬ್ರಕದ ನಿಕ್ಷೇಪಗಳು ಕಂಡುಬರೋದು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ. ಕ್ಲಿಯರ್? ಹಾಗಾದರೆ ನೈವೇಲಿ ಏನಕ್ಕೆ ಫೇಮಸ್? ತಮಿಳುನಾಡು. ನೋಡಿ, ಕಲ್ಲಿದ್ದಲಿನ ಒಂದು ನಿಕ್ಷೇಪವಾಗಿರುವಂತಹ ಯಾವುದು ಕಂಡುಬರುತ್ತೆ? ಲಿಗ್ನೈಟ್ ಅಂತ ಕೇಳಿರ್ಬೋದು ನೀವು. ಆ ಲಿಗ್ನೈಟ್ ಕಂಡುಬರುವಂಥ ಸ್ಥಳ ಯಾವುದಪ್ಪ ಅಂದರೆ ನೈವೇಲಿ. ರಾಮನಗರ ಏನಕ್ಕೆ ಫೇಮಸ್ಸು ಅಂತ ಕೇಳಿದರೆ ಗ್ರಾನೈಟಿಗೆ ಫೇಮಸ್ ಆಗಿರುತ್ತೆ ರಾಮನಗರ. ಹಾಗೆ ಮಧ್ಯಪ್ರದೇಶ್ ಪನ್ನಾ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಡೈಮಂಡ್, ವಜ್ರ ಕೂಡ ಇಲ್ಲಿ ಸಿಗತ್ತೆ. ಇವೆಲ್ಲವೂ ಕೂಡ ಫೇಮಸ್ ಆಗಿರುವಂಥದ್ದೇ. ನಮ್ಮ ಇಂಡಿಯನ್ ಜಿಯೋಗ್ರಫಿಗೆ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಮೈನಿಂಗ್ ರಿಲೇಟೆಡ್ ಕ್ವಶನ್ಸ್ ಆಗಿ ನಾವು ಇದನ್ನು ತಗೋಬೋದು. ಬಟ್ ಸರಿ ಉತ್ತರ ಯಾವುದು? ಎ ಅನ್ನೋದು ಸರಿ ಉತ್ತರವಾಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಒಂದು ಸರಿಯಾಗಿಲ್ಲ, ರಾಂಗ್ ಆಗಿದೆ ಅನ್ನೋದು. ಈ ಪದವನ್ನು ಚೆಂದಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿದೆ, ಸರಿಯಾಗಿಲ್ಲ ಅಂತ, ರೈಟ್ ಆರ್ ರಾಂಗ್ ಅಂತ ಕೇಳಿರ್ತಾನೆ. ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ನೋಡ್ಬೋದು. ಒಂದು ಕಡೆ ರಾಷ್ಟ್ರೀಯ ಉದ್ಯಾನವನ್ನು ಕೊಟ್ಟಿದ್ದಾನೆ, ಮತ್ತೊಂದು ಕಡೆ ಜಿಲ್ಲೆಗಳನ್ನು ಕೊಟ್ಟಿದ್ದಾನೆ, ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿದ್ದಾನೆ. ಹಾಗಾದರೆ ಇದರಲ್ಲಿ ಸರಿಯಾಗಿರುವಂಥದ್ದು ಯಾವುದು ಅಥವಾ ಸರಿ ಆಗದೆ ಇರುವಂಥದ್ದು ಯಾವುದು? ನೋಡಿ, ಬಂಡೀಪುರ ಇರುವಂಥದ್ದು ಎಲ್ಲಿ ಅಂತ ಕೇಳಿದರೆ ಚಾಮರಾಜನಗರ, ಇದು ಸರಿಯಾಗಿದೆ, ರೈಟ್ ಇರುವಂಥದ್ದು. ಅವ್ನು ಕೇಳಿರೋದು ಯಾವುದು ರಾಂಗ್ ಇದೆ ಅಂತ. ಅಣಸಿ ಎಂಬುದು ಎಲ್ಲಿದೆಯಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಇದು ಕೂಡ ರೈಟು. ಬನ್ನೇರುಘಟ್ಟ ಎನ್ನುವಂಥದ್ದು ಕೊಟ್ಟಿರುವಂಥದ್ದು ಏನು? ಚಿಕ್ಕಮಗಳೂರು ಅಂತ ಇದೆ. ಆದರೆ ಬನ್ನೇರುಘಟ್ಟ ಇರೋದು ಚಿಕ್ಕಮಗಳೂರು ಅಲ್ಲ, ಎಲ್ಲಿರುವಂಥದ್ದು? ಬೆಂಗಳೂರು ಕಂಡುಬರುವಂಥದ್ದು. ಕ್ಲಿಯರ್? ಬನ್ನೇರುಘಟ್ಟ. ಹಾಗಾದರೆ ನಾಗರಹೊಳೆ ಎಲ್ಲಿ ಕಂಡುಬರುತ್ತೆ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದರಲ್ಲಿ ಸರಿಯಾಗಿರುವಂಥದ್ದು ಯಾವ್ಯಾವುದು ಕಾಣಿಸ್ತಾ ಇದೆ ನಿಮಗೆ? ಬಂಡೀಪುರ ಸರಿಯಾಗಿದೆ, ಅಣಸಿ ಸರಿಯಾಗಿದೆ, ಮತ್ತು ಇನ್ನೊಂದು ನಾಗರಹೊಳೆ ಸರಿಯಾಗಿದೆ. ಇದರಲ್ಲಿ ತಪ್ಪಾಗಿರುವಂಥದ್ದು ಯಾವುದಪ್ಪ ಅಂದರೆ ಚಿಕ್ಕಮಗಳೂರು. ಹಾಗಾಗಿ ಸರಿ ಉತ್ತರವಾಗಿ ಯಾವುದನ್ನು ತಗೋಬೇಕು ನಾವು? 3ನೇದನ್ನು ಸರಿ ಉತ್ತರವಾಗಿ ತಗೊಳ್ತೀವಿ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. 5ರಲ್ಲಿ 4 ಕ್ಲಿಯರ್ ಇದೆ: ಬಂಡೀಪುರ, ಅಣಸಿ, ಬನ್ನೇರುಘಟ್ಟ, ನಾಗರಹೊಳೆ. ಇನ್ನೊಂದು ಯಾವುದಪ್ಪ ಅಂದರೆ ಕುದುರೆಮುಖ ಅಂತ. ಕುದುರೆಮುಖ ಅಂತೇಳಿ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಹಾಗಾದರೆ ಆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇರುವಂಥದ್ದೇ ಯಾವ ಜಿಲ್ಲೆ ಅಂತ ಕೇಳಿದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರೋದೇ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತವೆ. 7ನೇ ಪ್ರಶ್ನೆಗೆ 3ನೇದು ಸರಿಯಾಗಿದೆ. 8ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಪಟ್ಟಿ 1ರಲ್ಲಿ ಮತ್ತು ಪಟ್ಟಿ 2ನ್ನು ಹೊಂದಿಸಿ ಕೊಡಲಾದ ಸಂಕೇತಗಳ ಸಹಾಯದಿಂದ ಆನ್ಸರನ್ನು ಮಾಡಿ ಉತ್ತರಿಸಿ ಅಂತ ಇದೆ. 1ರಲ್ಲಿ ರಿವರ್ ಇದೆ, 2ರಲ್ಲಿ ಕಂಟ್ರೀಸ್ಗಳ ಹೆಸರಿದಾವೆ. ಅಂದರೆ ಯಾವ ನದಿ ಯಾವ ರಾಷ್ಟ್ರದ ಭಾಗದಲ್ಲಿ ಹರಿಯುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ಮಿಸಿಸಿಪ್ಪಿ ನದಿ ಎಲ್ಲಿ ಹರಿಯುವಂಥ ನದಿ? ಅಮೇರಿಕಾ ಅಥವಾ USA. ಕ್ಲಿಯರ್? ಅಮೇರಿಕಾ ಅಥವಾ USA ಹರಿಯುವಂಥ ನದಿ. ಮರ್ರೆ ಡಾರ್ಲಿಂಗ್ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಅದು ಆಸ್ಟ್ರೇಲಿಯಾದಲ್ಲಿ ಹರಿಯುವಂಥ ನದಿ. ವೋಲ್ಗಾ ನದಿ ಎಲ್ಲಿದೆಯಪ್ಪ ಅಂದರೆ ರಷ್ಯಾದಲ್ಲಿ ಹರಿಯುವಂಥ ನದಿ. ಅಮೆಜಾನ್ ಅನ್ನುವಂಥದ್ದು ಬ್ರೆಜಿಲ್ ಭಾಗದಲ್ಲಿ ಹರಿಯುವಂಥ ಒಂದು ಪ್ರಮುಖ ನದಿ ಆಗಿರ್ತವೆ. ಕ್ಲಿಯರ್? ಹಾಗಾದರೆ ಸರಿ ಉತ್ತರ ಅಂತ ನೋಡಿದಾಗ ನೋಡಿ, 1ನೇದಕ್ಕೆ ಯಾವುದಿದೆ? 4 ಅಂತ ಇದೆ. ಸೊ 4th one ಇಲ್ಲಿ ಕಂಡುಬರುತ್ತೆ.
ಕ್ಲಿಯರ್. ನೆಕ್ಸ್ಟು ಎರಡನೇದಕ್ಕೆ ಯಾವುದಿದೆ, 3 ಇದೆ, 3 ಕೂಡ ಇದೆ. ಮೂರನೇದಕ್ಕೆ ವೋಲ್ಗಾ ಅನ್ನೋದು 1ರಲ್ಲಿದೆ, ಸೊ 1 ಕೂಡ ಕ್ಲಿಯರ್ ಇದೆ. ಅಮೆಜಾನ್ ಅನ್ನುವಂಥದ್ದು ಸೆಕೆಂಡಲ್ಲಿದೆ, ಸೆಕೆಂಡು ಕ್ಲಿಯರ್ ಇದೆ. ಇದಕ್ಕೆ ಸರಿ ಉತ್ತರ ಯಾವುದು, ಎರಡನೇದು ಸರಿ ಉತ್ತರ. ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಪ್ರಶ್ನೆ ಆಗಿರುತ್ತೆ. ಕ್ಲಿಯರ್. ಹಾಗೆ ನೆಕ್ಸ್ಟು 9ನೇ ಪ್ರಶ್ನೆ ಹೋಗೋಣ. ರಂಗನತಿಟ್ಟು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ ನೋಡಿ. ಅದು ಗಿರಿಧಾಮನ, ಅಭಯಾರಣ್ಯನ, ದೇವಸ್ಥಾನನ, ಪಕ್ಷಿಧಾಮ. ರಂಗನತಿಟ್ಟು ಅನ್ನೋಂಥದ್ದು ಯಾವ ಕೆಟಗರಿಗೆ ಸೇರಿರೋದು, ಇದು ಬರ್ಡ್ ಸೆಂಚುರಿ, ಪಕ್ಷಿಧಾಮವಾಗಿರುತ್ತೆ. ಕರ್ನಾಟಕದಲ್ಲೇ ಅತಿ ಚಿಕ್ಕದಾಗಿರುವಂತಹ ಪಕ್ಷಿಧಾಮ ರಂಗನತಿಟ್ಟು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಇತ್ತೀಚೆಗೆ ರಾಮ್ಸಾರ್ ಸೈಟಲ್ಲೂ ಕೂಡ, ರಾಮ್ಸಾರ್ ತಾಣದಲ್ಲೂ ಕೂಡ ಸೇರ್ಪಡೆಗೊಳಿಸಿರೋದನ್ನು ನೋಡ್ಬೋದು. ಇದನ್ನು ಕರ್ನಾಟಕದ ಪಕ್ಷಿ ಕಾಶಿ ಅಂತಲೂ ಕೂಡ ಕರಿತೀವಿ. ಕಾವೇರಿ ನದಿಯ ದಂಡೆ ಮೇಲಿರುವಂತಹ ಒಂದು ಬರ್ಡ್ ಸೆಂಚುರಿ ಆಗಿರುತ್ತೆ. ಯಾವುದು, ರಂಗನತಿಟ್ಟು. ಹಾಗಾದರೆ ರಂಗನತಿಟ್ಟು ಯಾವುದಕ್ಕೆ ಎಕ್ಸಾಂಪಲು, ಇದು ಬರ್ಡ್ ಸೆಂಚುರಿ ಆಗಿರುತ್ತೆ. ಕ್ಲಿಯರ್. 9th ಪ್ರಶ್ನೆಗೆ ಆನ್ಸರ್. ಕೊನೆಯದಾಗಿರುವಂತಹ 10ನೇ ಪ್ರಶ್ನೆಗೆ ಹೋಗೋಣ. ಖಾರಿಫ್ ಬೆಳೆ ಯಾವ ಅವಧಿಯಲ್ಲಿ ಬೆಳೆಯಲಾಗತ್ತೆ ನೋಡಿ. ಜೂನ್ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆಯನ್ನು ಏನಂತ ಕರಿತೀವಿ ನಾವು, ಖಾರಿಫ್ ಅಂತ ಕರಿತೀವಿ. ಅಂದರೆ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆ ಅವಧಿಯಲ್ಲಿ ಬಿತ್ತನೆ ಮಾಡ್ತೀವಿ, ಸೆಪ್ಟೆಂಬರಲ್ಲಿ ಕಟಾವನ್ನು ಮಾಡ್ತೀವಿ. ಈ ಸೀಸನನ್ನು ಖಾರಿಫ್ ಸೀಸನ್ ಅಂತ ಕರಿತೀವಿ. ಅದೇ ರಬಿ ಅಂತ ಬರುತ್ತೆ, ಅಕ್ಟೋಬರ್ನಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಕಟಾವನ್ನು ಮಾಡ್ತೀವಿ, ಅದನ್ನು ರಬಿ ಅಂತ ಕರಿತೀವಿ. ಝೈಡ್ ಅಂತ ಕಂಡು ಬರುತ್ತೆ, ಅಂದರೆ ಅದು ಬೇಸಿಗೆ ಅವಧಿಯಲ್ಲಿ. ಯಾವಾಗಪ್ಪ ಅಂದರೆ ಏಪ್ರಿಲ್ ಮತ್ತು ಮೇ ಅವಧಿ ಅಥವಾ ಮಾರ್ಚ್ ಏಪ್ರಿಲ್ ಮೇ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆಯನ್ನು ಝೈಡ್ ಬೆಳೆ ಅಂತ ಕರಿತೀವಿ. ಒಟ್ಟು 3 ವಿಧಗಳನ್ನಾಗಿ ಬೆಳೆಗಳನ್ನು ಬೆಳಿತೀವಿ. ಅದರಲ್ಲಿ ಖಾರಿಫು ಬಹಳಷ್ಟು ಪ್ರಮುಖವಾಗಿರುತ್ತೆ. ಯಾಕಂದರೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾನ್ಸೂನ್ ಮಾರುತ ಬೀಸೋದ್ರಿಂದ ಆದಷ್ಟು 70% ಏರಿಯಾ ಕಲ್ಟಿವೇಷನ್ ನಡೆಯುವಂಥದ್ದು ಯಾವ ಅವಧಿಯಲ್ಲಿ, ಜೂನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ. ಹಾಗಾಗಿ ಖಾರಿಫ್ ಅನ್ನುವಂಥ ಅವಧಿ ಏನು, ಜೂನ್ ಟು ಸೆಪ್ಟೆಂಬರ್ ಅಂತಲೇ ನಾವು ಕರಿತೀವಿ. ಕ್ಲಿಯರ್ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ನಾನಿವತ್ತು ಅನಾಲಿಸಿಸ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. 200ಕ್ಕಿಂತ ಹೆಚ್ಚು ಈ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ವೀಡಿಯೋಸನ್ನು ನೀವು ನೋಡ್ತಾ ಹೋಗಿ. ಒಟ್ಟು ಟೋಟಲ್ ವೀಡಿಯೋಸು 10 ಇರ್ತವೆ. ಕ್ವಶನ್ಸ್ ಎಷ್ಟಿರ್ತಾವಪ್ಪ ಅಂದರೆ 200 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರೂ ಕೂಡ ಸಹಕರಿಸಿ ಅಂತ ಹೇಳ್ತಾ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.